ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ನಿಮ್ಮ ಅಂದರೆ ವೀಕ್ಷಕರ ಒಂದು ಸತ್ಯವೇದ ವಿಷಯದಲ್ಲಿರುವಂಥ ಪ್ರಶ್ನೆಗಳಿಗೆ, ಅದು ನಮ್ಮ ಹತ್ರ ಕೇಳಿದಂಥ ಪ್ರಶ್ನೆಗಳಿಗೆ ನಾವು ಅನೇಕ ಸೇವಕರ ಮೂಲಕ ನಾವು ಉತ್ತರ ಕೊಡ್ತಾ ಬಂದಿದ್ದೇವೆ. ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಿದ್ದಂಥ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ. ಅವರನ್ನ ಆಸರೆ ಟಿ ವಿ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತಿದ್ದೇನೆ. ಪಾಸ್ಟರ್, ನಿಮಗೆ ಸ್ವಾಗತ. ಇದೇ ವೀಕ್ಷಕರೇ, ಕಳೆದ 2 ಸಂಚಿಕೆಗಳಲ್ಲಿ ನಾವು ಬೈಬಲ್ನ ಹಿಸ್ಟ್ರಿ, ಬೈಬಲ್ ಯಾವ ರೀತಿ ಬಂತು, ಯಾವ ರೀತಿ ಕೊಡಲ್ಪಟ್ಟಿತು, ಯಾರಿಂದ ಕೊಡಲ್ಪಟ್ಟಿತು, ಯಾರು ಅದನ್ನು ಮೊದಲ ಬರಹಗಾರ ಯಾರು, ಅದರ ಪ್ರಾಮುಖ್ಯತೆ ಏನು, ಯಾಕೆ ಕೊಡಲ್ಪಟ್ಟಿತು, ಇದು ಅನೇಕ ವಿಷಯಗಳು ನಾವು ಕೇಳ್ಕೊಂಡು ಬಂದಿದ್ದೇವೆ. ಇಂದು ಕೂಡ ಅದನ್ನು ಮುಂದುವರಿಸ್ಕೊಂಡು ನಾವು ಕೇಳಲಿಕ್ಕೆ ಹೋಗ್ತಾಯಿದ್ದೇವೆ. ಪ್ರಿಯ ವೀಕ್ಷಕ, ಇದೆಲ್ಲ ನಿಮಗೊಂದು ಆಶೀರ್ವಾದದಾಯಕವಾಗಿರ್ತದೆ ನಾನು ನೆನೆಸ್ತೇನೆ. ಪ್ರಿಯರೇ, ಇದನ್ನು ನೀವು ಮುಂದುವರೆದು ಕೇಳಿರಿ. ನಿಮಗೆ ಸತ್ಯವಾದ ಅನೇಕ ತಿಳಿಯಾದ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಪ್ರಿಯರೇ, ಫಸ್ಟೇ ನಾವು 2 ಸಂಚಿಕೆಗಳಲ್ಲಿ ಬೈಬಲ್ನ ಹಿಸ್ಟ್ರಿ ಇದರ ಬಗ್ಗೆ ಕೇಳ್ಕೊಂಡು ಬಂದಿದ್ದೇವೆ. ಇನ್ನು ಮುಂದುವರೆದು ಅದನ್ನು ಮುಂದುವರಿಸೋ ಫಸ್ಟ್ ಇವತ್ತಿಗೆ ಕೇಳಲಿಕ್ಕೆ ಇರುವಂಥ ಪ್ರಶ್ನೆ ಏನಂತಿದ್ರೆ, ಬೈಬಲ್ ಯಾಕೆಂದರೆ ಮೊದಲಿಂದ ಅಥವಾ ಸತ್ಯವೇದ ಅನೇಕ, ನೀವು ಹೇಳಿದರೆ ಅನೇಕ ವರ್ಷಗಳ ಅನೇಕ ಶತಮಾನಗಳಿಂದ ಬಂದು ಇರುವಂಥ ಒಂದು ಬೈಬಲ್ ಸತ್ಯವೇದ ಆಗಿದೆ. ಇದನ್ನು ಯಾವ ಒಂದು ಭಾಷೆಯಲ್ಲಿ ಉಪಯೋಗಿಸ್ತಾ, ಇದನ್ನು ಭಾಷೆ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಫಸ್ಟ್ ಇದು ಸ್ಟಾರ್ಟಿಂಗ್? ಈಗ ಉತ್ತಮವಾದ ಪ್ರಶ್ನೆ. ನಾವು ಬೈಬಲ್ನ ಅಂದರೆ ನಮ್ಮ ಸತ್ಯವೇದದ ಹಾಳೆಯನ್ನು ತೆಗೆಯುವಾಗ ಮೊದಲನೇ ಪುಟದಲ್ಲೇ ಬರೆದಿರ್ತಾರೆ ಇಬ್ರಿಯ ಮತ್ತು ಗ್ರೀಕ್ ಭಾಷೆಯ ಮೂಲದಿಂದ ಇದು ಭಾಷಾಂತರ ಮಾಡಲ್ಪಟ್ಟಿದ್ದು ಅಂಥೇಳಿ. ಸರ್, ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಪ್ಪ ಅಂದರೆ, ಹಳೆ ಒಡಂಬಡಿಕೆಯನ್ನು ಅದು ಇಬ್ರಿಯ ಭಾಷೆಯಲ್ಲಿ ಬರೆದಿದ್ದಾರೆ, ಹೊಸ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಯಲ್ಲಿ ಬರೆದಿದ್ದಾರೆ ಅಂಥೇಳಿ. ಈಗ ಪ್ರಶ್ನೆ ಬಂದಿರೋದೇನಪ್ಪ ಅಂತ ಹೇಳಿದ್ರೆ, ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅನ್ನುವಾಗ ಆ ಭಾಷೆಯ ಮೂಲ ನಾವು ತಿಳ್ಕೊಳ್ಬೇಕು. ಇದು ಬಹಳ ವಿಶೇಷ. ನಮಗೆ ಗೊತ್ತಿರುವ ಪ್ರಕಾರ ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಎಂಥ ಇಬ್ರಿಯ ಭಾಷೆ, ಎಂಥ ಗ್ರೀಕ್ ಭಾಷೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಬೇಕಾಗಿದೆ. ಇಬ್ರಿಯ ಭಾಷೆ ಮತ್ತು ಗ್ರೀಕ್ ಭಾಷೆ ವ್ಯತ್ಯಾಸಗಳಿದಾವೆ. ಈಗ ನಾವು ನೋಡುವಂಥ ಇಬ್ರಿಯ ಭಾಷೆನೇ ಬೇರೆ, ಈಗ ನೋಡುವಂಥ ಗ್ರೀಕ್ ಭಾಷೆನೇ ಬೇರೆ. ಆಗ ಬರೆಯಲ್ಪಟ್ಟಂಥ ಇಬ್ರಿಯ ಭಾಷೆನೇ ಬೇರೆ, ಆಗ ಬರೆಯಲ್ಪಟ್ಟಂಥ ಗ್ರೀಕ್ ಭಾಷೆನೇ ಬೇರೆ. ನೋಡಿ, ಹಳೆ ಒಡಂಬಡಿಕೆ ಬಂದು ಬರೆಯಲ್ಪಟ್ಟದ್ದು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಡ್ತು, ಹೊಸ ಒಡಂಬಡಿಕೆ ಬಂದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಡ್ತು. ಗ್ರೀಕ್ ಭಾಷೆಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಕೊಯಿನಿ ಗ್ರೀಕ್ ಅಂತ ಹೇಳ್ತಾರೆ. ಅದನ್ನು ಹಳೆ ಗ್ರೀಕಿಗೆ ಕೊಯಿನಿ ಗ್ರೀಕ್ ಅಂತ ಹೇಳ್ತಾ ಇದ್ರು. ಅದು ಈಗಿನ ಗ್ರೀಕ್ ಇರುವಂಥ ಪದ್ಧತಿ ರೀತಿಯಲ್ಲಿ ಇರಲಿಲ್ಲ, ಅದು ವ್ಯತ್ಯಾಸವಾಗಿತ್ತು. ಆದರೆ ಇಬ್ರಿಯ ಭಾಷೆಗೂ ಗ್ರೀಕ್ ಭಾಷೆಗೂ ಇರುವಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಇಬ್ರಿಯ ಭಾಷೆ 5 ಸೆನ್ಸ್ಗಳುಳ್ಳಂಥ ಒಂದು ಭಾಷೆ. ಅದನ್ನು ಪಂಚೇಂದ್ರಿಯಗಳಿಂದ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ಗ್ರೀಕ್ ಭಾಷೆ ಆಗಲ್ಲ. ಇಬ್ರಿಯ ಭಾಷೆ ಹೇಗಪ್ಪ ಅಂದರೆ, ಅದನ್ನು ನೋಡ್ಬೋದು, ಅದನ್ನು ಮೂಸ್ಬೋದು, ಅದನ್ನು ರುಚಿಸ್ಬೋದು, ಅದನ್ನು ಕೇಳಿಸ್ಕೊಳ್ಬೋದು, ಅದನ್ನು ಸ್ಪರ್ಶಿಸ್ಬೋದು. ಈ 5 ಸೆನ್ಸ್ ಅಂತ ಹೇಳ್ತಾರೆ, 5 ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ. ಈ 5 ವಿಧದಲ್ಲಿ ನಾವೇನು ಮಾಡ್ಬೋದು, ಇಬ್ರಿಯ ಭಾಷೆಯನ್ನು ನೋಡ್ಬೋದು, ಇಬ್ರಿಯ ಭಾಷೆಯನ್ನು ಕೇಳಿಸ್ಕೊಳ್ಬೋದು, ಇಬ್ರಿಯ ಭಾಷೆಯನ್ನು ರುಚಿ ನೋಡ್ಬೋದು, ಇಬ್ರಿಯ ಭಾಷೆಯನ್ನು ಮೂಸಿಸ್ಬೋದು, ಇಬ್ರಿಯ ಭಾಷೆಯನ್ನು ಸ್ಪರ್ಶಿಸ್ಬೋದು. ಆದರೆ ಗ್ರೀಕ್ ಭಾಷೆ ಆಗಲ್ಲ. ಅದರಲ್ಲಿ ಯಾವುದೇ ರೀತಿಯ ಅನುಭವಗಳನ್ನ ಹೇಳಲಿಕ್ಕಾಗೋದಿಲ್ಲ. ಕೇವಲ ಲಿಪಿ ಇದೆ, ಅದನ್ನು ಬರೆದು ಹಾಗೆ ಕಳಿಸ್ತಕ್ಕದ್ದು. ಇದು ವಿಷಯ ಆಗಿದೆ. ಆದರೆ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟದ್ದು ಬಂದು ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇಬ್ರಿಯ ಭಾಷೆಯಲ್ಲಿ ಬರೆದಿದೆ ಎಂಬುದನ್ನು ನೋಡ್ತೇವೆ. ಈ ಇಬ್ರಿಯ ಅನ್ನೋ ಪದ ಹೇಗೆ ಬಂತು? ಇದು ಬಹಳ ಪ್ರಾಮುಖ್ಯವಾದ. ದೇವರು ಹಳೆ ಒಡಂಬಡಿಕೆಯನ್ನು ಇಬ್ರಿಯ ಭಾಷೆಯಲ್ಲಿ ಬರೆಸಿದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಇಸ್ರಾಯೇಲ್ಯರು ಮಾತಾಡುವಂಥದ್ದು ಇಬ್ರಿಯ ಭಾಷೆಯಲ್ಲಿ ದೇವರು ಅದನ್ನು ಮಾತಾಡಿದ ಕಾರಣ ನಾವು ನಂಬುತ್ತೇವೆ ಇಬ್ರಿಯ ಭಾಷೆಯಲ್ಲಿ ಬರೆದಿದ್ದಾರೆ ಅಂತೇಳಿ. ಆದರೆ ಇಬ್ರಿಯ ಅನ್ನುವಂಥ ಪದ ಬಂದು ಆದಿಕಾಂಡ 10ನೇ ಅಧ್ಯಾಯದ 21ನೇ ವಚನದಲ್ಲಿ ನೋಡುವಾಗ ಎಬೇರ ಅನ್ನುವಂಥ ಪದದಿಂದ ಅದು ಬಂದದ್ದು. ಎಬೇರ ಅನ್ನುವಂಥ ಪದದಿಂದ ಬಂದದ್ದೇ ಇಬ್ರಿಯ ಅನ್ನುವಂಥ ಪದ. ಹಾಗಾಗಿ ಎಬೇರ ಅನ್ನುವಂಥ ಈ ವ್ಯಕ್ತಿ ಇಬ್ರಿಯರಿಗೆ ಮೂಲ ತಂದೆ. ನಾವು ಕಲಿತುಕೊಳ್ಳುವ ಪ್ರಕಾರವಾಗಿ ನಮಗೆ ಕಲಿಸುವಂಥದ್ದು ಅಬ್ರಹಾಮನು ಇಬ್ರಿಯರಿಗೆ ಮೂಲ ಪಿತೃ ಎಂಬುದಾಗಿ ಕಲಿಸ್ಕೊಡ್ತಾರೆ. ಆದರೆ ಇಬ್ರಿಯ ಅನ್ನುವಂಥ ಪದ ಅಂದರೆ ಅಬ್ರಹಾಮನಿಗಿಂತಲೂ ಬಹಳಷ್ಟು ಹಿಂದೆ ಇರುವಂಥ ಎಬೇರ ಅನ್ನುವಂಥ ವ್ಯಕ್ತಿಯಿಂದ ಬಂದದ್ದೇ ಈ ಇಬ್ರಿಯ ಅನ್ನುವಂಥ ಪದ. ಹಾಗಾಗಿ ಆದಿಕಾಂಡ 10ನೇ ಅಧ್ಯಾಯದ 21ನೇ ವಚನಕ್ಕೆ ನಾವು ಹೋಗುವಾಗ ಎಬೇರ ಅನ್ನುವಂಥ ಒಂದು ಪದವನ್ನು ಅಲ್ಲಿ ನೋಡ್ತೇವೆ ನಾವು. ಹಾಗೆ ಆದಿಕಾಂಡ 10ನೇ ಅಧ್ಯಾಯದ 21ನೇ ವಚನಕ್ಕೆ ನೋಡುವಾಗ ಇಬ್ರಿಯರಿಗೆ ತಂದೆ ಯಾರಪ್ಪ ಅಂದರೆ ಎಬೇರನು ಎಂಬ ವ್ಯಕ್ತಿ ಇರ್ತಾನೆ. ಎಬೇರ ಅನ್ನುವಂಥ ಒಬ್ಬ ವ್ಯಕ್ತಿ. ಆದಿಕಾಂಡ 14ನೇ ಅಧ್ಯಾಯದ 13ನೇ ವಚನಕ್ಕೆ ಹೋಗುವಾಗ ಅಬ್ರಹಾಮನು ಇಬ್ರಿಯನು ಎಂಬುದಾಗಿ ನಾವು ನೋಡುತ್ತೇವೆ.
ಆದಿಕಾಂಡ 43ನೇ ಅಧ್ಯಾಯದ 32ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಅಬ್ರಹಾಮನ ಮಕ್ಕಳು ಇಬ್ರಿಯರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ವಿಮೋಚನಕಾಂಡ 5ನೇ ಅಧ್ಯಾಯದ 3ನೇ ವಚನಕ್ಕೆ ಹೋಗುವಾಗ ದೇವರು ಇಬ್ರಿಯರಿಗೆ ದೇವರಾಗಿದ್ದೆ, ನಾನು ಇಬ್ರಿಯರ ದೇವರು ಎಂಬುದಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವವನಾಗಿದ್ದಾನೆ. ಇಸ್ರಾಯೇಲ್ಯರು ಐಗುಪ್ತವನ್ನು ಅಂದರೆ ಐಗುಪ್ತ ದೇಶದಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಐಗುಪ್ತ ಭಾಷೆ ಕಲ್ತಿರ್ಬೋದು, ಅವರು ಐಗುಪ್ತ ಭಾಷೆಯನ್ನು ಕಲ್ತಿರ್ಬೋದು, ಒಂದು ವೇಳೆ ಐಗುಪ್ತ ಭಾಷೆಯನ್ನು ಅವರು ತಿಳಿದಿರ್ಬೋದು, ಅದು ದೊಡ್ಡ ವಿಷಯನಲ್ಲ. ಯಾಕಂದರೆ ಐಗುಪ್ತ ದೇಶದಲ್ಲಿ ಅವರು ಬಹಳಷ್ಟು ವರ್ಷಗಳಿದ್ರು, ಅವ್ರು 1-2 ವರ್ಷಗಳಲ್ಲಿ ಇದ್ದವರಲ್ಲ. ಅವರು ಭಾಳಷ್ಟು ವರ್ಷಗಳು, ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಎಲ್ಲ ಮುಸ್ಲಿಂ ಮಧ್ಯದಲ್ಲಿ ನಾನು ಬೆಳೆದ್ರಿಂದ ನಾನು ಬೇಗನೆ ಉರ್ದುವನ್ನು ಕಲ್ತ್ಕೊಂಡ್ಬಿಟ್ಟೆ, ಯಾಕೆಂದರೆ ಅವ್ರ ಮಧ್ಯದಲ್ಲಿ ನಾನು ಇದ್ದಿದ್ದರಿಂದ. ಹಾಗೆ ನಾನು ತೆಲುಗು ಮಧ್ಯದಲ್ಲಿದ್ದೀನಿ, ತೆಲುಗು ಭಾಷೆಯನ್ನು ಕಲ್ತ್ಕೊಂಡೆ. ಹಾಗೆ ನಾನು ತಮಿಳ್ನವ್ರ ಮಧ್ಯದಲ್ಲಿದ್ದೀನಿ, ತಮಿಳ್ ಭಾಷೆಯನ್ನು ಕಲ್ತ್ಕೊಂಡೆ. ಆಮೇಲೆ ನಾನು ತುಳು ಭಾಷೆ ಕಲ್ತ್ಕೊಂಡೆ, ಬಟ್ ಅದನ್ನು ಮರ್ತು ಹೋದೆ ನಾನು, ಯಾಕಂದರೆ ಅದಕ್ಕೆ ಭಾಳ ನಾನು ಅದಕ್ಕೆ ಒತ್ತು ಕೊಡದೇ ಇರೋ ಕಾರಣ ಅದನ್ನು ಮರ್ತು ಹೋಗ್ಬಿಟ್ಟೆ. ಮಲಯಾಳಂ ಕಲ್ತ್ಕೊಂಡೆ, ಅದನ್ನು ಸಹ ನನಗೆ ಯಾವ ಸ್ನೇಹಿತರಿಲ್ಲದ್ರಿಂದ ಅದನ್ನು ಸಹ ಮರ್ತು ಹೋಗ್ಬಿಟ್ಟೆ. ಹಿಂದಿ ಜನರ ಮಧ್ಯದಲ್ಲಿದ್ದೆ, ಹಿಂದಿ ಭಾಷೆಯನ್ನು ಕಲ್ತ್ಕೊಂಡೆ. ಯಾವ್ಯಾವ ಜನರ ಮಧ್ಯದಲ್ಲಿ ನಾವು ಇರ್ತೀವೋ ಅದನ್ನು ನಾವು ಕಲೀಲಿಕ್ಕೆ ಸಾಧ್ಯ. ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು, ಐಗುಪ್ತ ಭಾಷೆಯನ್ನು ಕಲ್ತಿರ್ಬೋದು, ಒಂದು ವೇಳೆ ಹೇಳಲಿಕ್ಕಾಗೋದಿಲ್ಲ. ನಾವು ವಿಮೋಚನಕಾಂಡ 12ನೇ ಅಧ್ಯಾಯ 40-41ನೇ ವಚನದಲ್ಲಿ ನೋಡುವಾಗ ಅವರು ಇಬ್ರಿಯ ಅಂದರೆ ಐಗುಪ್ತ ದೇಶದಲ್ಲಿ ಬಹಳಷ್ಟು ವರ್ಷಗಳು ಅವರು ವಾಸ ಮಾಡ್ತಾಯಿದ್ರು. ಆದರೆ ದೇವರು ಅವರೊಟ್ಟಿಗೆ ಮಾತಾಡಿದ ಭಾಷೆ ಯಾವುದಪ್ಪ ಅಂದರೆ ಇಬ್ರಿಯ ಭಾಷೆ ಆಗಿತ್ತು. ವಿಮೋಚನಕಾಂಡ 19ನೇ ಅಧ್ಯಾಯ 19ನೇ ವಚನ, ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯದ 10ನೇ ವಚನಕ್ಕೆ ನಾವು ಹೋಗುವಾಗ ದೇವರು ಇಬ್ರಿಯ ಲಿಪಿಯಿಂದ ಅದನ್ನು ಬರೆದು ಕೊಟ್ಟನು ಅಂತೇಳಿ ನಾವು ನೋಡ್ತೇವೆ. ದೇವರು ಉಪಯೋಗಿಸಿದಂಥ ಭಾಷೆ ಎಂಥದಪ್ಪ ಅಂದರೆ ಹಳೆ ಒಡಂಬಡಿಕೆ ಬರೀಲಿಕ್ಕೆ ಇಬ್ರಿಯ ಭಾಷೆಯನ್ನು ಉಪಯೋಗಿಸಿದರು. ಯಾಕಂತ ಹೇಳಿದ್ರೆ ಅವರು ಇಬ್ರಿಯರಾಗಿದ್ದರು. ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಪ್ರತಿಗಳು ಭಾಳ ಪ್ರಾಮುಖ್ಯವಾದ. ಈಗ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಸಾಕಷ್ಟು ಪ್ರತಿಗಳಿದ್ದಾವೆ. ಈಗ ನಾವು ನೋಡ್ತೀವೇನಪ್ಪ ಅಂದರೆ ಆದಿಕಾಂಡ 1ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆದಾಮನನ್ನು ದೇವರು ಸೃಷ್ಟಿ ಮಾಡ್ತಾರೆ. ಆದಿಕಾಂಡ 1ನೇ ಅಧ್ಯಾಯದ 26ರ ನಂತರದಲ್ಲಿ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ತನ್ನ ಹೋಲಿಕೆಗೆ ತಕ್ಕ ಹಾಗೆ ಸೃಷ್ಟಿಸೋಣ ಅಂದ್ಕೊಂಡು ಅವನು ಸೃಷ್ಟಿಸಿದಂತೆ ನಾವು 27ನೇ ವಚನದ ನಂತರ ನೋಡ್ತೀವೇನಪ್ಪ ಅಂತ ಹೇಳಿದ್ರೆ ಹೀಗೆ ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದನು ಅಂತೇಳಿ ನಾವು ನೋಡ್ತೇವೆ. ಈಗ ಪ್ರಶ್ನೆ ಏನು ಬರ್ತದಪ್ಪ ಅಂತ ಹೇಳಿದ್ರೆ ಅಲ್ಲಿ ಆದಾಮ್ ಮತ್ತು ಹವ್ವಳು ಇಬ್ಬರು ಇದ್ದಾರೆ ಅಂತೇಳಿ ನಮಗೆ ಅಲ್ಲಿ ಹೇಳ್ತದೆ. ಆದರೆ ಆದಾಮನು ಸೃಷ್ಟಿಸಲ್ಪಟ್ಟಿದ್ದೇ ಬೇರೆ, ಹವ್ವಳು ಸೃಷ್ಟಿಸಲ್ಪಟ್ಟಿದ್ದೇ ಬೇರೆ ಅಂತೇಳಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತದೆ. ಆದಿಕಾಂಡ 2ನೇ ಅಧ್ಯಾಯದ 7ನೇ ವಚನಕ್ಕೆ ಹೋಗುವಾಗ ಆದಾಮನನ್ನು ದೇವರು ಸೃಷ್ಟಿ ಮಾಡ್ತಾರೆ. ಆದಿಕಾಂಡ 2ನೇ ಅಧ್ಯಾಯದ 21ನೇ ವಚನದ ನಂತರ ಹೋಗುವಾಗ ಹವ್ವಳನ್ನು ದೇವರು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದರು ಅಂತ ಹೇಳಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಸೃಷ್ಟಿ ಮಾಡಿದರು ಅಂತೇಳಿ ನಾವು ನೋಡ್ತೇವೆ. ಆದ್ದರಿಂದ ಈಗೇನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಒಂದು ಬೆನ್ ಹಜರ್ ಅನ್ನುವಂಥ ಒಂದು ಪ್ರತಿ ಸಿಕ್ಕಿದೆ. ಈಗ ಆ ಪ್ರತಿ ಒಳಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಆದಿಕಾಂಡ 1ನೇ ಅಧ್ಯಾಯದ 26-27ರಲ್ಲಿರುವಂಥ ಆದಾಮವಳೆ ಬೇರೆ, ಇಲ್ಲಿರುವಂಥ ಆದಿಕಾಂಡ 2ನೇ ಅಧ್ಯಾಯದಲ್ಲಿರುವಂಥ ಗಂಡು ಹೆಣ್ಣೆ ಬೇರೆ ಎಂಬುದಾಗಿ ಒಂದು ಹೊಸ ಸಿದ್ಧಾಂತನೇ ಪ್ರಾರಂಭವಾಗ್ಬಿಟ್ಟಿದೆ. ಆ ಸಿದ್ಧಾಂತ ಹೇಗಿದೆ ಅಂತ ಹೇಳಿದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆದಾಮನ ದೇವರು ಸೃಷ್ಟಿ ಮಾಡಿದ್ನು. ಆದಾಮನಿಗೆ ಲಿಲಿತ್ ಅನ್ನುವಂಥ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ನು. ಲಿಲಿತ್ ಅಂದರೆ ಇಬ್ರಿಯ ಭಾಷೆಯಲ್ಲಿ ಕಾರ್ಗತ್ತಲು ಎಂಬುದಾಗಿ. ಲಿಲಿತ್ ಎಂಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಹವ್ವಳನ್ನು ಸೃಷ್ಟಿ ಮಾಡಿದರು ಅಂತೇಳಿ. ಯಾಕೆ 2 ಸೃಷ್ಟಿಗಳು ಎಂಬುದಾಗಿ ನೋಡುವಾಗ ಬೆನ್ ಹಜರ್ ಅನ್ನುವಂಥ ಆ ಒಂದು ಇದರಲ್ಲಿ ಆ ಪ್ರತಿ ಒಳಗೆ ಅವ್ರು ಏನಂತ ಹೇಳ್ತಾರೆ ಅಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏನು ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಲಿಲಿತ್ ಅನ್ನುವಂಥವಳನ್ನ ಸೃಷ್ಟಿ ಮಾಡಿದ್ದಾರೆ. ಆ 2ನೇ ಅಧ್ಯಾಯದಲ್ಲಿ ಹವ್ವಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿದ್ದಂಥ ಸ್ತ್ರೀ ಬಂದು ದೆವ್ವವಾಗಿ ಮಾರ್ಪಟ್ಟಳು, ಇವಳು ಬಂದು ಹೆಂಡತಿಯಾಗಿ ನಡೆದಳು ಅಂತೇಳಿ ಈಗ ದೊಡ್ಡ ಸಿದ್ಧಾಂತ ಇದೆ. ಅದು ದೊಡ್ಡ ಕಥೆ ಇದೆ, ಅದು ಭಾಳ ಸ್ಟೋರಿ, ಅದು ನಾನು ಹೇಳ್ಕೊತ ಹೋದರೆ. ಆದರೆ ಸತ್ಯವೇದ ಆಧಾರ ಇಲ್ಲ, ಸತ್ಯವೇದಲ್ಲಿ ಆಧಾರ ಇಲ್ಲ. ಬೈಬಲಲ್ಲಿ ನಾವು ಎಲ್ಲಿ ಆಧಾರ ನೋಡ್ಲಿಕ್ಕಾಗಲ್ಲ. ಆದರೆ ಒಂದು ವಾಕ್ಯವನ್ನು ಅವ್ರು ಕೋಟ್ ಮಾಡ್ತಾರೆ. ಆ ಕೋಟ್ ಮಾಡಿದಂಥ ವಾಕ್ಯ ಸಹ ಅದರಲ್ಲಿ ಲಿಲಿತ್ ಅನ್ನೋಂಥ ಪದ ಇಲ್ಲ. ಲಿಲಿತ್ ಅಂದರೆ ಅದರ ಅರ್ಥ ಕಾರ್ಗತ್ತಲು ಅಂತ, ಡಾರ್ಕ್ನೆಸ್ ಅಂತೇಳಿ ಅದರ ಪದದ ಅರ್ಥ. ಅವ್ರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ಇದು ಹಳೆಯ ಪದದಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ. ಆದರೆ ಇಬ್ರಿಯರು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ಇದ್ದರೆ ಮಾತ್ರವೇ ಅವರು ಅದನ್ನು ಒಪ್ಕೊಳ್ತಾರೆ. ಈಗ ಬೈಬಲಿಂದ ಅನೇಕ ಹೊರಗಿನ ಇನ್ನೂ ಪ್ರತಿಗಳು ಬೇಕಾದಷ್ಟು ಇದ್ದಾವೆ. ಈಗ ಬೇಕಾದಷ್ಟು ಪ್ರತಿಗಳಿರುವಾಗ ಅದನ್ನು ಯಾವುದನ್ನು ಬೈಬಲಲ್ಲಿ ಸೇರಿಸಲಿಲ್ಲ. ಯಾಕೆ ಸೇರಿಸಲಿಲ್ಲ ಅಂತ ಹೇಳಿದರೆ ಇಬ್ರಿಯರು ಅವರ ಭಾಷೆಯಲ್ಲಿ ಬರೆದಂಥ ಬೈಬಲ್ನ ಪುಸ್ತಕಗಳನ್ನ ಸೇರಿಸ್ಕೊಳ್ಬೇಕಂದ್ರೆ ಇಷ್ಟು ವರ್ಷದ ಅಂತರದಲ್ಲಿ ಅದು ಬರೆಯಲ್ಪಟ್ಟದ್ದಾಗಿರಬೇಕಾಗಿತ್ತು. ಕ್ರಿಸ್ತಶಕ 6ನೇ ಶತಮಾನ, ಕ್ರಿಸ್ತಪೂರ್ವ 6ನೇ ಶತಮಾನಕ್ಕಿಂತ ಮೊದಲು ಯಾವ ಪುಸ್ತಕ ಬರೆಯಲ್ಪಟ್ಟಿದ್ದಾವೋ ಅವೆಲ್ಲವುಗಳನ್ನು ಸೇರಿಸ್ಕೊಳ್ತಾರೆ. ಅದರ ನಂತರದಲ್ಲಿ ಯಾವ ಪುಸ್ತಕಗಳು ಬರೆಯಲ್ಪಟ್ಟರೂ ಸಹ ಸೇರಿಸ್ಕೊಳ್ಳೋದಿಲ್ಲ.
ಅದಕ್ಕೆ ಬೈಬಲ್ ಕೆನಾನ್ ಅಂತ ಹೇಳ್ತಾರೆ. ಹಾಗಾಗಿ ಈ ಇಬ್ರಿಯ ಭಾಷೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯವಾದ್ದು. ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಪ್ರತಿಗಳನ್ನು ಮಾತ್ರ ಅವರು ಒಪ್ಕೊಳ್ತಾರೆ, ಬೇರೆ ಯಾವುದು ಬರೆದ್ರೂ ಸಹ ಅವರು ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟದ್ದು ಬಂದು ಇಬ್ರಿಯ ಭಾಷೆಯೊಳಗೆ. ಹಾಗಾದರೆ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಗ್ರೀಕ್ ಭಾಷೆಯಲ್ಲಿ. ಸರಿ, ಈ ಗ್ರೀಕ್ ಭಾಷೆ ಯಾಕೆ ಬರೆಯಲ್ಪಡಬೇಕು? ಆ್ಯಕ್ಚುಲಿ ಇಬ್ರಿಯರ ನಾಡಲ್ಲಿ, ಇಬ್ರಿಯರ ದೇಶದಲ್ಲಿ, ಇಬ್ರಿಯ ಜನಾಂಗ ಮಧ್ಯದಲ್ಲಿರುವಾಗ ಇಬ್ರಿಯರಾಗಿರುವಂಥ ಯೇಸು ಕ್ರಿಸ್ತನ ಕುರಿತಾಗಿ ಇಬ್ರಿಯ ಭಾಷೆಯಲ್ಲಿ ಯಾಕೆ ಮಾತಾಡಲಿಲ್ಲ? ನೋಡ್ರಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಸುಪ್ರಸಿದ್ಧವಾದಂಥ 3 ಭಾಷೆಗಳಿದ್ದು. ಯೇಸು ಕ್ರಿಸ್ತನು ಇಬ್ರಿಯನಾಗಿದ್ದನು, ಯೇಸು ಕ್ರಿಸ್ತನು ಇಬ್ರಿಯ ಭಾಷೆ ಮಾತಾಡಲಿಲ್ಲ, ಅರಾಮಿಕ್ ಭಾಷೆ ಮಾತಾಡಿದರು. ಅಷ್ಟು ಮಾತ್ರವಲ್ಲ, ಆತನ ಜೀವನ ಚರಿತ್ರೆಯನ್ನು ಗ್ರೀಕ್ ಭಾಷೆಯಲ್ಲಿ ಬರೆದರು. ಅದಕ್ಕೆ ಕಾರಣ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಮೂಲ ಪ್ರತಿಗಳನ್ನ, ಯಾರೆಲ್ಲ ದೇವರ ವಾಕ್ಯಗಳನ್ನು ಕಲಿಬೇಕಂತ ಬಯಸ್ತಾರೋ ಅವರಿಗೆ ನಾನು ಕೊಡುವಂಥ ಒಂದು ಆಲೋಚನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಕನ್ನಡದಿಂದ ಸ್ವಲ್ಪ ಇಂಗ್ಲೀಷ್ಗೆ ಹೋಗಬೇಕು. ನಾನು ಹಾಗೆ ಮಾಡ್ತಿದ್ದೆ, ಕನ್ನಡಕ್ಕಿಂತ ಸ್ವಲ್ಪ ಇಂಗ್ಲೀಷ್ಗೆ ಹೋಗೋಣ, ಸ್ವಲ್ಪ ಬೆಟರ್ ಆಗಿರ್ತದೆ ಅಂಥೇಳಿ. ಬರೀ ಇಂಗ್ಲೀಷಿಗೆ ಹೋದ ಇಂಗ್ಲೀಷಲ್ಲೇ ನಮಗೆ ತೃಪ್ತಿ ಸಿಗೋದಿಲ್ಲ. ನಾವು ಮೂಲ ಪ್ರತಿಗಳಿಗೆ ಮೂಲ ಭಾಷೆಗಳಿಗೆ ಹೋಗಬೇಕು. ಯಾಕಂದರೆ ಎಷ್ಟೋ ಮೂಲ ಭಾಷೆಗಳಲ್ಲಿ ನಮಗೆ ಭಾಷಾಂತರ ಆಗಿರೋದ್ರಿಂದ ನಮ್ಮ ಬೈಬಲಲ್ಲಿ ಲೋಪಗಳಿಲ್ಲ. ಬೈಬಲ್ ಪವಿತ್ರವಾದದ್ದು, ಆದರೆ ಭಾಷಾಂತರದಲ್ಲಿ ಅಲ್ಲಿ ಸಣ್ಣ ಸಣ್ಣ ಲೋಪಗಳು ಕಾಣಿಸಲ್ಪಟ್ಟಿದ್ದಾವೆ. ಹಾಗಾಗಿ ದೇವರ ವಾಕ್ಯ ಕಲಿಯುವಂಥವ್ರು ನಾನು ಹೇಳುವಂಥ ಆಲೋಚನೆ ಏನಪ್ಪ ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಮೂಲ ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನಿಸ್ರಿ. ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತನ್ ಮಾತಾಡ್ತಿದ್ದು ಅರಾಮಿಕ್ ಭಾಷೆ, ಇಬ್ರಿಯ ಭಾಷೆ ಮತ್ತು ಗ್ರೀಕ್ ಸಹ ಆಗಿನ ಟೈಮಲ್ಲಿ ಇತ್ತು. ಆದರೆ ಹೊಸ ಒಡಂಬಡಿಕೆಯನ್ನು ಇಬ್ರಿಯ ಭಾಷೆಯಲ್ಲೂ ಬರೆಯಲಿಲ್ಲ, ಅರಾಮಿಕ್ ಭಾಷೆಯಲ್ಲೂ ಬರೆಯಲಿಲ್ಲ. ಆದರೆ ಈ ಗ್ರೀಕ್ ಭಾಷೆಯಲ್ಲಿ ಯಾಕೆ ಬರೆದ್ರು? ಇದು ಒಂದು ಪ್ರಶ್ನೆ. ಈ ಗ್ರೀಕ್ ಭಾಷೆಯಲ್ಲಿ ಯಾಕೆ ಬರೆದ್ರಪ್ಪ ಅಂದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ನ ಆಳಬೇಕಾದ್ರೆ ಅವನು ಇಡೀ ಪ್ರಪಂಚವನ್ನು ಗೆಲ್ಲಬೇಕೆಂಬುದಾಗಿ ಹೊರಟು ಕಂಪ್ಲೀಟಾಗಿ ಪ್ರಪಂಚದ ಎಲ್ಲ ದೇಶಗಳನ್ನ ಗೆಲ್ತಾ ಬಂದು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಗೆದ್ದು ಅವನು ಇಲ್ಲಿಂದ ಹೊರಟು ಹೋಗ್ತಿರುವಾಗ ಅವನಿಗೆ ಮಲೇರಿಯಾ ರೋಗ ಬಂದಿದ್ದರಿಂದ ಅವನೇನು ಮಾಡ್ತಾನೆ, ಜ್ವರದ ನಿಮಿತ್ತವಾಗಿ ಸತ್ತು ಹೋಗ್ತಾನೆ. ಸತ್ತು ಹೋಗಬೇಕಾದ್ರೆ ಏನು ಮಾಡ್ತಾನಪ್ಪ ಅಂದರೆ, ಅದಕ್ಕೆ ಮೊದಲು ಅವನೇನು ಮಾಡಿರ್ತಾನೆ ಅಂದರೆ, ಇಡೀ ಪ್ರಪಂಚದಲ್ಲಿ ಅವನ ಭಾಷೆ ಪ್ರಸಿದ್ಧವಾಗಿರ್ಬೇಕಂತೇಳಿ ಅವನು ಹಬ್ಬಿಸ್ಬಿಟ್ಟಿರ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಭಾಷೆ ಯಾವುದಾಗಿತ್ತಂದರೆ ಗ್ರೀಕ್ ಭಾಷೆ. ಹಾಗಾದರೆ ಗ್ರೀಕ್ ಭಾಷೆ ಯಾಕೆ ಆರಿಸ್ಕೊಂಡ್ರು? ಪ್ರಶ್ನೆ. ಬರೆಯುವಾಗ ನಿಜವಾಗ್ಲೂ ಹೇಳಬೇಕಂದ್ರೆ ಹಳೆ ಒಡಂಬಡಿಕೆ ಇದ್ದಿದ್ದು ಇಬ್ರಿಯ ಭಾಷೆಯಲ್ಲಿ. ಅವರು ಅದನ್ನು ಓದಬೇಕಂದ್ರೆ ಖಂಡಿತವಾಗ್ಲೂ ಇಬ್ರಿಯ ಭಾಷೆನೇ ಅವ್ರು ಕಲ್ತಿರ್ಬೇಕಾಗಿತ್ತು. ಅದನ್ನು ಧ್ಯಾನಿಸಿ ಅವರು ಬರೆಯಬೇಕಾದ್ರೆ ಒಂದು ಅರಾಮಿಕ್ ಭಾಷೆಯಲ್ಲಿ ಬರ್ತಿರಬೇಕು, ಇಲ್ಲ ಇಬ್ರಿಯ ಭಾಷೆಯಲ್ಲಿ ಬರೆದಿರಬೇಕು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಹೀಗಾಯಿತು. ಅವರು ಶಿಷ್ಯಂದರು ಇಬ್ರಿಯ ಭಾಷೆಯಲ್ಲಿ ಆಲೋಚಿಸಿದರು, ಅರಾಮಿಕ್ ಭಾಷೆಯಲ್ಲಿ ಹೇಳಿದರು, ಬರೆದದ್ದು ಗ್ರೀಕ್ ಭಾಷೆಯಲ್ಲಿ, ಬರೆದದ್ದು ಗ್ರೀಕರು ಗ್ರೀಕ್ ಭಾಷೆಯಲ್ಲಿ ಅದನ್ನು ಬರೆಸಿದರು. ಯಾಕೆ ಆ ಥರ ಬರೆಸಿರಂದರೆ ಅದಕ್ಕೊಂದು ಕಾರಣ ಇದೆ. ಏನು ಕಾರಣಪ್ಪ ಅಂತ ಹೇಳಿದ್ರೆ, ಇಬ್ರಿಯ ಭಾಷೆಯಲ್ಲಿ ಅದನ್ನು ಒಂದು ವೇಳೆ ಬರೆಯೋದಾದರೆ ಅದು ಬಹಳ ಪ್ರಸಿದ್ಧವಾದ ರೀತಿಯಲ್ಲಿ ಅದು ಹಬ್ಬಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಇಬ್ರಿಯರ ಪ್ರವಾದಿ ಅದನ್ನು ಬರೆದಿದ್ದಾಗಿದ್ದರೆ ಇಬ್ರಿಯರಿಗೆ ಮಾತ್ರ ಸಂಬಂಧಪಟ್ಟಿರ್ತಿತ್ತು. ಆ ಇಬ್ರಿಯರಿಗೆ ಮಾತ್ರ ಸಂಬಂಧಪಟ್ಟದ್ರಿಂದ ಅದು ಇಬ್ರಿಯ ಭಾಷೆಯಲ್ಲಿ ಮಾತ್ರ ಅದನ್ನು ಬರೆದು ಅವರಿಗೆ ಮಾತ್ರ ಕೊಟ್ಬಿಡ್ತಿದ್ರು. ಆದರೆ ಇದು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಬರೀ ಇಬ್ರಿಯರಿಗೆ ಮಾತ್ರವಲ್ಲ. ಆ ನಂತರದಲ್ಲಿ ಅರಾಮಿಕ್ ಭಾಷೆಯಲ್ಲಿ ಬರೇನಂದರೆ, ಅರಾಮಿಕ್ ಭಾಷೆ ಬಂದು ಒಂದು ಏರಿಯಾದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ನಾವು ಬರೋದಾದರೆ ಇಲ್ಲಿ ತುಳು ಭಾಷೆ ಮಾತಾಡ್ತಾರೆ. ತುಳು ಭಾಷೆ ನಮ್ಮ ಕರ್ನಾಟಕ ಪೂರ್ತಿ ಮಾತಾಡೋದಿಲ್ಲ. ತುಳು ಭಾಷೆ ಅನ್ನುವಂಥದ್ದು ಈ ತುಳುನಾಡಿಗೆ ಸಂಬಂಧಪಟ್ಟಂಥ ಒಂದು ಭಾಷೆ ಆಗಿರ್ತದೆ. ಅದೇ ರೀತಿಯಲ್ಲಿ ಅರಾಮಿಕ್ ಭಾಷೆ ಅನ್ನುವಂಥದ್ದು ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂಥ ಒಂದು ಭಾಷೆ ಆಗಿರ್ತದೆ. ಹಾಗಾಗಿ ಅದರಲ್ಲೂ ಬರೆಯೋದಿಲ್ಲ. ಯಾಕೆ ಗ್ರೀಕ್ ಭಾಷೆಯಲ್ಲೇ ಬರೀತಾರಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಇಡೀ ಲೋಕ ಹಬ್ಬಬೇಕಾಗಿರ್ತದೆ. ಇಡೀ ಲೋಕ ಹಬ್ಬಬೇಕಾದ್ರೆ, ಇಡೀ ಲೋಕಕ್ಕೆ ಆ ಸಂದೇಶ ಹೋಗಬೇಕಾದ್ರೆ ಬಹು ಪ್ರಾಮುಖ್ಯವಾದ್ದೇನಪ್ಪ ಅಂತ ಹೇಳಿದ್ರೆ ಅಲ್ಲಿನ ಭಾಷೆ. ಆ ಭಾಷೆ, ಯಾಕಂದರೆ ಎಲ್ಲ ದೇಶದಲ್ಲಿ ಇವತ್ತು ನಾವು ಇಂಗ್ಲೀಷನ್ನು ನೋಡ್ತೀವಿ. ಪ್ರಪಂಚದಲ್ಲಿರುವಂಥ 195 ದೇಶದೊಳಗೆ ಕಡ್ಡಾಯವಾಗಿ ಅಂತಾರಾಷ್ಟ್ರೀಯ ಭಾಷೆಯಾಗಿ ಇಂಗ್ಲೀಷನ್ನು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೊಂದು ಸಬ್ಜೆಕ್ಟ್ ಇರ್ತದಲ್ಲಿ, ಬೇರೆ ಭಾಷೆ ಕಲಿತಾರೋ ಇಲ್ಲ ಗೊತ್ತಿಲ್ಲ, ಅವ್ರಿಗೊಂದು ಸಬ್ಜೆಕ್ಟ್ ಇರ್ತದಲ್ಲಿ. ನಮ್ಮ ತಮಿಳ್ನಾಡಿಗೆ ನಾವು ಹೋಗೋದಾದರೆ ಅಲ್ಲಿ ಹಿಂದಿ ಕಲೀಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅವ್ರು ತಮಿಳು ಕಲಿತಾರೆ, ಇಂಗ್ಲೀಷನ್ನು ಕಲಿತಾರೆ. ಆದರೆ ಹಿಂದಿ ಕಲಿಯೋದು ಭಾಳ ರೇರ್, ಅವರು ಭಾಳ ಕಡಿಮೆ ಅವರು. ಹಾಗೆ ಈ ಇಂಗ್ಲೀಷ್ ಅನ್ನೋದು ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಉಪಯೋಗಿಸುವಂಥ ಒಂದು ಅಂತಾರಾಷ್ಟ್ರೀಯ ಭಾಷೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಯಾರಾದರೂ ಏನಾದರೂ ಮಾತಾಡೋದಾದರೆ ಬೇಗನೆ ಇಡೀ ಪ್ರಪಂಚಕ್ಕೆ ಅವ್ರು ಏನಾಗ್ತಾರೆ, ಪರಿಚಯವಾಗ್ತಾರೆ. ಇಂಗ್ಲೀಷಲ್ಲಿ ಬರೆಯೋದಾದರೆ ಇಡೀ ಪ್ರಪಂಚಕ್ಕೆ ಬೇಗನೆ ಪರಿಚಯವಾಗ್ತಾರೆ, ಯಾಕಂದರೆ ಎಲ್ಲರೂ ಇಂಗ್ಲೀಷನ್ನು ಕಲ್ತ್ಕೊಂಡಿರ್ತಾರೆ. ಹಾಗಾಗಿ ಈ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಇಡೀ ಪ್ರಪಂಚಕ್ಕೆ ಬೇಗನೆ ಹಬ್ಬಬೇಕೆಂಬ ಉದ್ದೇಶದಿಂದ ಅದನ್ನೇನು ಮಾಡಿದರು, ಗ್ರೀಕ್ ಭಾಷೆಯಲ್ಲಿ ಬರೆದ್ರು. ಬರೀ ಅಷ್ಟು ಮಾತ್ರ ಅಲ್ಲ, ಇದು ನಾವು ಬರೆದಿದ್ದನ್ನು ಕುರಿತು ಮಾತಾಡ್ತಿದ್ದೇವೆ. ಹಾಗಾದರೆ ತೆಗೆದುಕೊಂಡು ಹೋಗ್ಲಿಕ್ಕೆ ಎಷ್ಟು ಟೈಮ್ ಆಗಿರಬೇಕು? ಈಗಿನ ಕಾಲದಲ್ಲಿದ್ದ ಹಾಗೆ ಹೈವೇಗಳಿಲ್ಲ ಆ ಟೈಮಲ್ಲಿ. ಈಗಿನ ಕಾಲದಲ್ಲಿದ್ದಂಥ ಟಾರ್ ರೋಡ್ಗಳಿಲ್ಲ.
ಈಗಿನ ಕಾಲದಲ್ಲಿದ್ದ ಹಾಗೆ ಬ್ರಿಡ್ಜ್ಗಳಿಲ್ಲ ಆ ಟೈಮಲ್ಲಿ. ಹಾಗಾದರೆ ಹೇಗೆ ಅದನ್ನು ಮಾಡಿದರು ನೋಡ್ರಿ, ಭಾಳ ಸುಂದರವಾದಂಥ ಒಂದು ಮಾರ್ಗವನ್ನು ದೇವರು ಸುಂದರವಾಗಿ ನಡೆಸಿದ್ರೆ. ಏನಪ್ಪ ಅಂದರೆ, ಯೇಸು ಕ್ರಿಸ್ತನ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ರೋಮ್ ರಾಜ್ಯ ಪ್ರಪಂಚವನ್ನು ಆಳ್ತಾ ಇತ್ತು. ರೋಮ್ ರಾಜ್ಯ ಆಳ್ತಿರುವಾಗ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಅವರ ಸೈನ್ಯಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಅವ್ರು ಮಾಡ್ತಿದ್ದ ಮೊದಲ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ರೋಡ್ಗಳನ್ನ ಮಾಡ್ತಾಯಿದ್ರು. ಅವರು ನಂತರದಲ್ಲಿ ಏನು ಮಾಡ್ತಾಯಿದ್ರು, ಬ್ರಿಡ್ಜ್ಗಳನ್ನ ಮಾಡ್ತಾಯಿದ್ರು. ಯಾಕೆ ರೋಡ್ಗಳನ್ನ ಬ್ರಿಡ್ಜ್ಗಳನ್ನ ಮಾಡ್ತಾಯಿದ್ರು ಅಂದರೆ, ಅವರು ಲೋಕವನ್ನೇ ಗೆಲ್ಲಲಿಕ್ಕೆ ಹೋಗಬೇಕಾದಾಗ ರೋಡ್ ಒಂದು ವೇಳೆ ಅಡೆತಡೆ ಇದಿರೋದಾದರೆ ಏನಾಗ್ತದೆ, ನಾವು ಗೆಲ್ಲಲಿಕ್ಕೆ ಆಗೋದಿಲ್ಲ ಪ್ರಪಂಚ ಅಂಥೇಳಿ ಅವರು ಅದಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಯಾರಿಗೆ, ವಿಶ್ವಾಸಿಗಳಿಗೆ. ಅವರು ಏನು ಮಾಡಿದರು, ಗ್ರೀಕ್ ಭಾಷೆಯಲ್ಲಿ ಯಾವಾಗ ಬರೆಯಲ್ಪಡ್ತೋ, ಕೊಯನೆ ಗ್ರೀಕಲ್ಲಿ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಾಗ ಅದನ್ನು ಬೇಗನೆ ತಗೊಂಡು ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಬೇಗನೆ ಹೋಗ್ತಾಯಿದ್ರು. ಹೀಗಾಗಿ ಹಳೆ ಒಡಂಬಡಿಕೆಯು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಡ್ತು, ಹೊಸ ಒಡಂಬಡಿಕೆಯು ಕೊಯ್ನೆ ಗ್ರೀಕ್ನಲ್ಲಿ ಬರೆಯಲ್ಪಡ್ತು. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಓಕೆ ಮಾಸ್ಟರ್, ಈಗ ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ, ಹೊಸ ಒಡಂಬಡಿಕೆ ಗ್ರೀಕ್, ಅದು ಕೊಯ್ನೆ ಗ್ರೀಕ್. ಹಾಗಾದ್ರೆ ಬರ್ಲಿಕ್ಕೆ ಉಪಯೋಗಿಸಿದ ಲಿಪಿ ಯಾವುದು? ಲಿಪಿ. ಈಗ ಇದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂತೇಳಿ, ಲಿಪಿ ಅಂತೇಳಿ ನಾವು ಯಾರು ಉಪಯೋಗಿಸಲ್ಲ. ಈಗ ನಾವು ಕನ್ನಡ ಭಾಷೆ ಮಾತಾಡ್ತಿದ್ದೀವಿ ಅನ್ನುವಾಗ ಕನ್ನಡ ಭಾಷೆ ಹೇಗಿರ್ತಂತ ಯಾರು ಕೇಳೋದಿಲ್ಲ. ನಾನು ಇದನ್ನು ಸಹ ಹುಡುಕ್ಲಿಕ್ಕೆ ಪ್ರಾರಂಭಿಸಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹಳೆಗನ್ನಡ ಕಲಿಯಬೇಕು ಅಂಥೇಳಿ. ನಮ್ಮಲ್ಲಿ ಹಳೆಗನ್ನಡ ಇದೆ, ಆಧುನಿಕ ಕನ್ನಡ ಇದೆ, ಎರಡು ವಿಧದ ಕನ್ನಡಗಳು ನಾವು ಇವತ್ತಿದ್ದಾವೆ. ಆದರೆ ಇಬ್ರಿಯ ಭಾಷೆಯನ್ನು ಬರೆಯುವಾಗ, ಇಬ್ರಿಯ ಭಾಷೆಯಲ್ಲಿ ಹಳೆ ಒಡಂಬಡಿಕೆಯನ್ನು ಉಪಯೋಗಿಸಲ್ಪಟ್ಟಂಥ ಲಿಪಿ ಯಾವುದಂತ ನೋಡುವಾಗ, ಲಿಪಿ ಅನ್ನುವಾಗ ಇಬ್ರಿಯ ಲಿಪಿನೇ. ಹಾಗಾದರೆ ಯಾವ ಥರ ಇತ್ತು ಲಿಪಿ? ಇಬ್ರಿಯ ಭಾಷೆಯಲ್ಲಿ 4 ವಿಧದ ಲಿಪಿಗಳಿದ್ದಾವೆ. ನಾವು ಹಳೆಯ ಲಿಪಿ ಅಂತ ನೋಡ್ತೀವಿ, ಅದಕ್ಕೆ ಚಿತ್ರಲಿಪಿ ಅಂತ ಹೇಳ್ತಾರೆ, ನಂತರದ ಲಿಪಿ ಅಂತ ಹೇಳ್ತಾರೆ, ಮಧ್ಯದ ಲಿಪಿ ಅಂತ ಹೇಳ್ತಾರೆ, ಆಧುನಿಕ ಲಿಪಿ ಅಂತ ಹೇಳ್ತಾರೆ. 4 ವಿಧದ ಲಿಪಿಗಳಿದ್ದಾವೆ. ಈಗ ನಾವು ನೋಡುವಂಥ ಇಬ್ರಿಯ ಭಾಷೆಯಲ್ಲಿರುವಂಥ ಲಿಪಿ ಬಂದು ಆಧುನಿಕ ಲಿಪಿ. ಇದರಲ್ಲಿ ಭಾಳಷ್ಟು ಜನ ಕಲೀಲಿಕ್ಕೆ ಪ್ರಯತ್ನಿಸ್ತಾರೆ. ಇನ್ನೂ ಒಂದು ಮಾತು ಹೇಳಬೇಕಂದ್ರೆ, ಈ ಇಬ್ರಿಯ ಭಾಷೆ ಕಲೀಲಿಕ್ಕೆ ಯಾರೂ ಇಂಟ್ರೆಸ್ಟ್ ಕೊಡೋದಿಲ್ಲ. ಎಲ್ಲ ಕಲೀಲಿಕ್ಕೆ ಕಷ್ಟ ಏನಿಲ್ಲ. ಅದು ಇಬ್ರಿಯ ಭಾಷೆ ಕಲೀಲಿಕ್ಕೆ ಇಷ್ಟಪಡೋದಿಲ್ಲ, ಗ್ರೀಕ್ ಭಾಷೆ ಕಲೀಲಿಕ್ಕೆ ಇಷ್ಟಪಡ್ತಾರೆ. ನಾನು ಒಬ್ಬ ಬೈಬಲ್ ಟೀಚರ್ ಆಗಿರೋದ್ರಿಂದ ಅನೇಕ ಬೈಬಲ್ ಕಾಲೇಜ್ಗಳಲ್ಲಿ ಹೋಗಿ ಕಲಿಸ್ತೀನಿ. ನಾನು ಕೆಲವು ಸರ್ತಿ ಬೈಬಲ್ ಕಾಲೇಜ್ಗಳಲ್ಲಿ ಹೋಗಿ ಕಲಿಸ್ತಿರುವಾಗ ಭಾಳ ಜನ ಕೇಳ್ತಾರೆ, ನೀವು ಗ್ರೀಕ್ ಭಾಷೆನ ಕಲ್ತಿದ್ದೀರಾ ಅಂತೇಳಿ. ನಾನು ಹೇಳ್ತೀನಿ, ಗ್ರೀಕ್ ಭಾಷೆ ನಾನು ಕಲ್ತಿಲ್ಲ. ಹಾಗಾದರೆ ಯಾವ ಭಾಷೆ ಕಲ್ತೀನಿ? ನಾನು ಇಬ್ರಿಯ ಭಾಷೆನ ಕಲ್ತಿದ್ದೇನೆ. ಯಾಕೆ ಇಬ್ರಿಯ ಭಾಷೆ ನಾನು ಕಲಿಬೇಕಂದ್ರೆ, ಗ್ರೀಕಿಗಿಂತ ಭಾಳ ಸತ್ವವುಳ್ಳದ್ದು, ಭಾಳ ಸತ್ಯ ಇರುವಂಥದ್ದು, ಭಾಳ ಟೇಸ್ಟ್ ಆಗಿರುವಂಥ ಭಾಷೆ ಇಬ್ರಿಯ ಭಾಷೆ. ಈ ಇಬ್ರಿಯ ಭಾಷೆಯಲ್ಲಿರುವಂಥ ಲಿಪಿಗಳನ್ನು ನಾವು ನೋಡುವಾಗ, ಹಳೆಯ ಲಿಪಿ, ನಂತರದ ಲಿಪಿ, ಮಧ್ಯದ ಲಿಪಿ, ಆಮೇಲೆ ಆಧುನಿಕ ಲಿಪಿ ಎಂಬುದಾಗಿ 4 ವಿಧದ ಲಿಪಿಗಳಿದ್ದಾವೆ. ಅದರಲ್ಲಿ ನಮ್ಮ ಹಳೆ ಒಡಂಬಡಿಕೆ ಮೊದಲು ಬರೆಯುವಾಗ ಬರೆಯಲ್ಪಟ್ಟದ್ದು ಯಾವುದಪ್ಪ ಅಂದರೆ ಹಳೆಯ ಲಿಪಿಯಿಂದ. ಈ ಲಿಪಿ ಹೇಗಿತ್ತಪ್ಪ ಅಂದರೆ ಚಿತ್ರಲಿಪಿ. ಇದು ಅಲ್ಲಿ ಏನಿರ್ತಿರ್ಲಿಲ್ಲಪ್ಪ ಅಂದರೆ ಅಕ್ಷರಗಳಿರ್ತಿರಲಿಲ್ಲ, ಚಿತ್ರಗಳನ್ನು ಕೊಡ್ತಾಯಿದ್ರು. ನಾವೀಗಲೂ ಸಹ ನೋಡ್ತೀವಿ, ಬುಡಕಟ್ಟು ಜನಾಂಗಗಳು ಹಿಂದಿನ ಕಾಲದಲ್ಲಿ, ಈಗ ನಮ್ಮ ದೇಶದಲ್ಲಿ ಕೆಲವು ಕ್ಷೇತ್ರಗಳಿದ್ದಾವೆ, ಆ ಕ್ಷೇತ್ರದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಬರೀಲಿಕ್ಕೆ ಬರ್ತಾಯಿರಲಿಲ್ಲ, ಅವ್ರು ಏನು ಮಾಡ್ತಿದ್ರು, ಗುರುತುಗಳನ್ನ ಇಡ್ತಾಯಿದ್ರು. ನಾನು ಈ ಲಿಪಿ ಹೇಗೆ ಬಂತು ಅಂಥೇಳಿ ನಾನು ಕಲೀಲಿಕ್ಕೆ ಪ್ರಾರಂಭಿಸಿದೆ. ಪ್ರಪಂಚದಲ್ಲಿ ಲಿಪಿ ಎಲ್ಲಿಂದ ಪ್ರಾರಂಭ ಆಗಿರ್ಬೋದು ಎಂಬುದಾಗಿ ಕಲೀಲಿಕ್ಕೆ ಪ್ರಾರಂಭಿಸಿದಾಗ, ನಾನು ಕಲಿತಾ ಹೋದಾಗ ಈ ಬಾಬೆಲ್ ನಾಗರಿಕತೆ ಅಂತ ಬರ್ತದೆ. ಬಾಬೆಲ್ ನಾಗರಿಕತೆಯಲ್ಲಿ ಒಂದು ಊರಿಗೆ ಶ್ರೀಮಂತನಿರ್ತಾನೆ. ಆ ಶ್ರೀಮಂತನ ಏನು ಮಾಡ್ತಾ ಇರ್ತಾನೆ ಅಂದರೆ, ಬಹಳ ಬೆಳೆ ಬೆಳೀತಿರುವಾಗ ಆ ಬೆಳೆ ಬೆಳೆದಂಥ ಚೀಲಗಳನ್ನು ಗುರುತಿಟ್ಕೊಳ್ಳೋದು ಹೇಗೆ ಎಂಬುದಾಗಿ ಆಲೋಚನೆ ಮಾಡ್ತಿದ್ದಾಗ, ಅವನ ಮಗಳು ಆ ಆಲೋಚನೆ ಕೊಡ್ತಾಳೆ. ಏನಪ್ಪ ಅಂದರೆ, ಇಷ್ಟು ಚೀಲಗಳಾಗಿದ್ದಾವೆ ಎಂಬುದಾಗಿ ಗುರುತಿಟ್ಕೊಳ್ಳೋದು ಹೇಗೆ ಎಂಬುದಾಗಿ ಚಿತ್ರಗಳ ಮುಖಾಂತರವಾಗಿ ಬಿಡಿಸಿ ಹೇಳ್ತಾಳೆ. ಅಲ್ಲಿಂದ ಏನಾಗ್ತದಪ್ಪ ಅಂದರೆ, ಚಿತ್ರಲಿಪಿ ಅನ್ನೋದು ಪ್ರಾರಂಭವಾಗ್ತದೆ. ಮೊದಲು ಇಡೀ ಪ್ರಪಂಚದಲ್ಲಿದ್ದು ನಮಗೆ ಚಿತ್ರಲಿಪಿ. ಆ ನಂತರದಲ್ಲಿ ನಾವು ಅಕ್ಷರಗಳು ನೋಡಿದ್ದೇವೆ. ಇವತ್ತೆಲ್ಲ ನಾವು ಆಧುನಿಕ ಅಕ್ಷರಗಳನ್ನ ನೋಡ್ತೇವೆ. ಈ ಅಕ್ಷರಗಳೇ ಹಿಂದೆ ಇರಲಿಲ್ಲ. ಹಾಗಾದರೆ ಇಬ್ರಿಯ ಭಾಷೆಯಲ್ಲಿ ಇಬ್ರಿಯ ಲಿಪಿ ಹೇಗಿತ್ತಪ್ಪ ಅಂದರೆ ಚಿತ್ರಲಿಪಿ. ಇದನ್ನು ನಾವು ಕಲಿಬೇಕು ಅಂತೇಳಿ ನಾನು ಎಲ್ರಿಗೂ ಪ್ರೋತ್ಸಾಹಿಸ್ತೇನೆ. ನಾನು ಇಬ್ರಿಯ ಲಿಪಿಯನ್ನು ನಾನು ಖಂಡಿತವಾಗ್ಲೂ ಕಲ್ತಿದ್ದೀನಿ. ಒಂದೇ ತಿಂಗಳಲ್ಲಿ ನಾನು ಕಲಿತೆ. ಒಂದೇ ತಿಂಗಳಲ್ಲಿ ನಾನು ಒಂದು 600 ಪೇಜ್ ಇರುವಂಥ ಒಂದು ನೋಟ್ಸನ್ನು ತಗೊಂಡು ಒಂದು ತಿಂಗಳು ಅದಕ್ಕಾಗಿ ನನ್ನ ಟೈಮನ್ನು ಸ್ಪೆಂಡ್ ಮಾಡಿ, ಆ ಕಡೆ ಈ ಕಡೆ ಎಲ್ಲಿ ಹೋಗೋದ ರೀತಿಯಲ್ಲಿ ನಾನು ಅದನ್ನು ಕಲ್ತ್ಕೊಂಡೆ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಇಬ್ರಿಯ ಲಿಪಿ ಯಾಕೆ ಕಲಿಬೇಕು, ಆ ಚಿತ್ರಲಿಪಿ ಯಾಕೆ ಕಲಿಬೇಕು ಅಂತೇಳಿ. ಒಂದು ವೇಳೆ ಒಬ್ಬ ಪ್ರಸಂಗ ಮಾಡುವಂಥ ವ್ಯಕ್ತಿ ಅದನ್ನೇನಾದರೂ ಕಲ್ತ್ಕೊಂಡ ಅಂತ ಹೇಳಿದ್ರೆ, ಅವನ ಪ್ರಸಂಗ ಇನ್ನೂ ಅದ್ಭುತವಾಗಿ ಹೋಗುವಂಥದ್ದಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಅಬ್ರಹಾಮನಿಗೆ 2 ಹೆಸರುಗಳಿದ್ದಾವೆ, ಅಬ್ರಾಮ. ಅಬ್ರಾಮ ಅನ್ನೋದ್ರೊಳಗೆ ಹಾ ಇಲ್ಲ, ಅಲ್ಲಿ ಅಬ್ರಾಮ ಅನ್ನುವಂಥ ಪದ ಇದೆ. ನಂತರದಲ್ಲಿ ನಾವು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಅಬ್ರಹಾಮ ಅಂತ ಆಗ್ತದೆ, ಹಾ ಅನ್ನೋಂಥ ಪದ ಸೇರಿಕೊಳ್ತದೆ. ಈ ಅಬ್ರಾಮ ಅನ್ನುವಾಗ ಅದರ ಅರ್ಥ ಏನಪ್ಪ ಅಂದರೆ ಉನ್ನತನಾದ ತಂದೆ ಅಂತೇಳಿ. ಅಬ್ರಾಮ ಅಂದರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಾಮ ಅಂತಿದೆ. ಅಬ್ರಾಮ ಅಂದರೆ ಅದು ಉನ್ನತನಾದ ತಂದೆ ಅಂಥೇಳಿ.
ಆದಿಕಾಂಡ 17ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಬ್ರಹಾಮ ಅಂತ ಆಗ್ತದೆ. ಸರಿ, ಆ ಅಬ್ರಹಾಮ ಅಂತ ಹೇಳುವಾಗ ಅಲ್ಲಿ ಏನು ನಡೀತು ಅಂತ ನಾವು ನೋಡುವಾಗ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಅಲ್ಲಿ ಏನು ನಡೀತು ಅಂತೇಳಿ ನಾವು ನೋಡುವಾಗ 17ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನೀನು ನಡೆದುಕೊಂಡು ದೋಷವಿಲ್ಲದವನಾಗಿರು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ 15ನೇ ಅಧ್ಯಾಯದಲ್ಲಿ, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ದೇವರವರಿಗೆ ವಾಗ್ದಾನ ಮಾಡಿರ್ತಾರೆ. ಏನಂತೇಳಿ? ಆಕಾಶದ ನಕ್ಷತ್ರಗಳಷ್ಟು ನಿನಗೆ ಸಂತಾನವನ್ನು ಕೊಡ್ತೀನಿ ಅಂತೇಳಿ. ಅವನದನ್ನು ನಂಬ್ತಾರೆ. ಆಮೇಲೆ ದೇವರಲ್ಲಿ ಒಪ್ಪಂದ ಮಾಡ್ಕೊಳ್ತಾರೆ. 16ನೇ ಅಧ್ಯಾಯಕ್ಕೆ ಬಂದಾಗ ಹೆಂಡತಿಯ ಮಾತನ್ನು ಕೇಳ್ಕೊಂಡು ಏನು ಮಾಡಿಬಿಡ್ತಾನೆ? ಹಾಗರಳನ್ನ ಮದುವೆ ಆಗಿಬಿಡ್ತಾನೆ. ಆದಿಕಾಂಡ 15ನೇ ಅಧ್ಯಾಯಕ್ಕೂ 16ನೇ ಅಧ್ಯಾಯಕ್ಕೂ 10 ವರ್ಷಗಳ ಅಂತರ, 10 years ಡಿಫ್ರೆನ್ಸ್. 16ನೇ ಅಧ್ಯಾಯಕ್ಕೂ 17ನೇ ಅಧ್ಯಾಯಕ್ಕೂ 13 ವರ್ಷಗಳ ಅಂತರ ಇದೆ. 13 ವರ್ಷಗಳ ಗ್ಯಾಪ್ ಇದೆ. ಅಲ್ಲಿಗೆ 2-3 ಅಧ್ಯಾಯಗಳನ್ನ ಸೇರಿಸೋದಾದರೆ 12ನೇ ಅಧ್ಯಾಯದಿಂದ ನಾವು ಅಲ್ಲಿಗೆ 23 ವರ್ಷಗಳು ನಾವು ನೋಡ್ತೇವೆ. ಈ 23 ವರ್ಷಗಳ ಕಾಲ ಅಲ್ಲಿ ನಾವು ನೋಡ್ತೇವೆ. ಈ ಅಬ್ರಹಾಮನ್ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಹೆಂಡತಿಯ ಮಾತನ್ನು ಕೇಳ್ತಾನೆ. ಹೇಳ್ತಾಳೆ, ಹೆಂಡತಿ ಬಂದು ಹೇಳ್ತಾಳೆ, ಸಾರಳು ಹೇಳ್ತಾಳೆ, ನೀವು ಯಜಮಾನ್ರೆ ಮದುವೆ ಆಗ್ರಿ, ನಮಗೆ ಮಕ್ಕಳಾಗೋಲ್ಲ ಅಂತೇಳಿ 10 ವರ್ಷಗಳು ಕಾಯ್ತಾನೆ. 10 ವರ್ಷ ಕಾದ್ಮೇಲೆ ಅವನಿಗೂ ಮನಸ್ಸು ಸೋತು ಹೋಗ್ತದೆ. ಆ ನಂತರದಲ್ಲಿ ಹಾಗರಳನ್ನ ಮದುವೆ ಆಗಿ ಹಾಗರಳೊಟ್ಟಿಗೆ ಕೂಡಿಕೊಂಡು ಆಕೆಯಿಂದ ಮಗುವನ್ನು ಪಡಿತಾನೆ. 16ನೇ ಅಧ್ಯಾಯಕ್ಕೂ 13ನೇ ಅಧ್ಯಾಯಕ್ಕೂ, 16ನೇ ಅಧ್ಯಾಯದ ಕೊನೆ ವಚನಕ್ಕೂ 17ನೇ ಅಧ್ಯಾಯದ ಮೊದಲನೇ ವಚನಕ್ಕೂ ಈ ಅಬ್ರಹಾಮನ ವಯಸ್ಸಿನ ಕುರಿತಾಗಿ ಮಾತಾಡ್ತದೆ. ಆ ವಯಸ್ಸಿನ ಅಂತರ ಎಷ್ಟಂದರೆ 13 ವರ್ಷದ ಅಂತರ. 13 ವರ್ಷ ದೇವರನ್ನೊಟ್ಟಿಗೆ ಮಾತಾಡೋದಿಲ್ಲ. 13 ವರ್ಷ ಆದಮೇಲೆ ದೇವರೇನು ಮಾಡ್ತಾರೋ ಅವನೊಟ್ಟಿಗೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರಪ್ಪ ಅಂತ ಹೇಳಿದ್ರೆ, ನಾನು ಸರ್ವಶಕ್ತನಾದ ದೇವರು. ಯಾಕೆ ಸರ್ವಶಕ್ತನಾದ ದೇವರು ಅಂತ ಹೇಳಿದ್ರೆ, ನೀನು 10 ವರ್ಷ ಮಾತ್ರ ನನ್ನ ವಾಕ್ಯಗಳಿಗಾಗಿ ಕಾದು ಕುಳಿತುಕೊಂಡು ಹೆಂಡತಿಯ ಮಾತನ್ನು ಕೇಳಿ ನೀನು ಮದುವೆ ಆದ್ರಿಂದ ಈಗಲೂ ನೀನು ತಿಳ್ಕೊ ನಾನು ಸರ್ವಶಕ್ತನಾದ ದೇವರು. ಫಸ್ಟ್ ಟೈಮ್ ದೇವರು ಮನುಷ್ಯನಿಗೆ ಹೇಳಿದಂಥ ಮೊದಲ ಪದ ಯಾವುದಪ್ಪ ಅಂದರೆ ಆದಿಕಾಂಡ 17ನೇ ಅಧ್ಯಾಯದ 1ನೇ ವಚನ. ಮೊಟ್ಟ ಮೊದಲನೇ ಬಾರಿಗೆ ನಾನು ಸರ್ವಶಕ್ತನೆಂಬುದಾಗಿ ಮಾನವನಿಗೆ ಹೇಳಿದ್ದು. ಅಬ್ರಹಾಮನಿಗೆ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ. ಆ ನಂತರದಲ್ಲಿ ದೇವರೇನು ಮಾಡ್ತಾರೆ? ಅವನ ಹೆಸರನ್ನು ಬದಲಾಯಿಸ್ತಾರೆ. ನೀನು ಇನ್ಮೇಲೆ ಅಬ್ರಹಾಮ ಅಲ್ಲ, ಅಬ್ರಹಾಮ ಅಂತ ಆಗ್ತೀಯ ಅಂತೇಳಿ. ಅಬ್ರಹಾಮ ಅಂತ ಹೇಳಿದ ಮೇಲೆ ಸುನ್ನತಿ ಆಗ್ತದೆ. ಸುನ್ನತಿ ಯಾಕೆ ಆಗ್ತದಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಸ್ವಂತ ಬಲದಿಂದ ಸಂತಾನವನ್ನು ಪಡ್ಕೊಳ್ಬೇಕಂತೇಳಿ ಯಾವತ್ತೂ ಅಂದ್ಕೊಳ್ಬಾರ್ದು. ನಿಜವಾಗಲೂ ಸುನ್ನತಿ ಅರ್ಥ ಈವನ್ ಇಬ್ರಿಯರಿಗೂ ಸಹ ಗೊತ್ತಿಲ್ಲ. ಇಬ್ರಿಯರಿಗೆ ಸುನ್ನತಿ ಅನ್ನುವ ಆ ಒಂದು ಇದು ಕೊಟ್ಟಿದ್ದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸ್ವಾಬಲದಿಂದ ಸಂತಾನವನ್ನು ಉತ್ಪತ್ತಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ, ವಾಗ್ದಾನಗಳನ್ನು ಕೊಟ್ಟ ಆತನ ಮೇಲೆ ನಂಬಿಕೆ ಇಡ್ರಿ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು ಅಂಥೇಳಿ ಆ ಸುನ್ನತಿ ಎಂಬ ನಿಯಮವನ್ನು ದೇವರು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ತೊಗೊಂಡು ಬರ್ತಾರೆ. ಅದು ಈಗಲೂ ಸಹ ಇಸ್ರಾಯೇಲ್ ದೇಶದಲ್ಲಿದೆ, ಹಲವು ದೇಶಗಳಲ್ಲಿ ಸುನ್ನತಿ ಎಂಬ ನಿಯಮ ಇದೆ. ಹಾಗಾದರೆ ಈ ಹೆಸರನ್ನ ಯಾಕೆ ಬದಲಾಯಿಸಿದರು? ನಾನು ಈ ಹೆಸರಿನ ಕುರಿತು ಯಾಕೆ ಮಾತಾಡ್ತಿದ್ದೆ ಅಂದರೆ, ಲಿಪಿ ಹೇಗಿರ್ತದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅ ರ್ ಹ ಮ್ ಅನ್ನುವಂಥ 5 ಅಕ್ಷರಗಳು. ಅಬ್ರಹಾಮ ಅನ್ನುವಂಥ ಪದಕ್ಕೆ ಅ ಅಬ್ರ್ ಅ ಅಂ ಅನ್ನುವಂಥ 5 ಅಕ್ಷರಗಳು ಸೇರ್ತವೆ. ಈ 5 ಅಕ್ಷರಗಳನ್ನು ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸಮೂಹಗಳ ತಂದೆ, ಜನಾಂಗಗಳಿಗೆ ತಂದೆ ಅಂತ ನಾವು ಹೇಳ್ತೇವೆ. ಆದರೆ ಈ 5 ಅಕ್ಷರಗಳನ್ನ ಡಿವೈಡ್ ಮಾಡ್ತೀನಿ. ಆ ಅಂದರೆ ಇಬ್ರಿಯ ಭಾಷೆಯಲ್ಲಿ ದೇವರು ಅಂಥೇಳಿ, ಅಂದರೆ ಇಬ್ರಿಯ ಭಾಷೆಯಲ್ಲಿ ಮನೆ ಅಂಥೇಳಿ, ರ್ ಅಂದರೆ ಇಬ್ರಿಯ ಭಾಷೆಯಲ್ಲಿ ಮನುಷ್ಯ ಅಥವಾ ಮನುಷ್ಯನ ತಲೆ ಅಂಥೇಳಿ, ರ್ ಅನ್ನುವ ಹ ಅನ್ನುವಾಗ ಈ ಸಮುದ್ರದ ಅಲೆಗಳು, ಓಷನ್ ವೇವ್ ಅಂತ ಹೇಳ್ತಾರೆ, ಸಮುದ್ರದ ಅಲೆಗಳು. ಹಾಮ್ ಅನ್ನುವಾಗ ಅದೇನು ತೋರಿಸ್ತದಪ್ಪ ಅಂತ ಹೇಳಿದ್ರೆ, ಹೇ ಅನ್ನುವಂಥ ಪದ ಏನಪ್ಪ ಅಂದರೆ, ಈಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಹೀಗೆ ನೋಡ್ತಾಯಿದ್ರು, ದೂರದಿಂದ ಬರುವಂಥ ಜನರನ್ನು ಹೀಗೆ ನೋಡ್ತಾಯಿದ್ರು. ದೂರದ ದೃಷ್ಟಿಯನ್ನು ನೋಡು ಅಂಥೇಳಿ ಕೊನೆಯ ಅಕ್ಷರ ಅಬ್ರಹಾಮ್ ಅನ್ನುವಂಥ ಪದ ಅರ್ಥ. ಈಗ ನಾನು ಈ 5 ಅಕ್ಷರಗಳನ್ನ ವಿವರಿಸ್ತೇನೆ. ಆ ಅಂದರೆ ದೇವರು, ಅಂದರೆ ಮನೆ, ರ್ ಅಂದರೆ ತಲೆ, ಆಮೇಲೆ ಹ ಅನ್ನುವಾಗ ಸಮುದ್ರದ ಅಲೆಗಳು, ಹೇ ಅನ್ನುವಾಗ ಅನ್ನುವಾಗ ದೂರದಿಂದ ನಿರೀಕ್ಷೆ ಉಳ್ಳವನಾಗಿರೋ ಅಂಥೇಳಿ. ದೇವರು ನಿನ್ನ ಮನೆಗೆ ಸಂತಾನ ಕೊಡುವನು, ಭಯಪಡಬೇಡ, ದೂರ ನಿರೀಕ್ಷೆ ಉಳ್ಳವನಾಗಿರು. ಒಂದಿನಕ್ಕೆ ಮುಗಿಸ್ಬಿಡ್ಬೇಡ, ನೀನು ಭಾಳ ದೂರದ ನಿರೀಕ್ಷೆ ಉಳ್ಳವನಾಗಿರಬೇಕು. ನೋಡ್ರಿ, 5 ಅಕ್ಷರಗಳನ್ನ ಡಿವೈಡ್ ಮಾಡುವಾಗ ನಿಜವಾಗ್ಲೂ ದೇವರಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನುವಂಥ ಅಂಶ ಸಿಕ್ಬಿಡ್ತು. ನಿಜವಾಗ್ಲೂ ದೇವರು ಬರೆಸಿದಂಥ ಆ ಚಿತ್ರಲಿಪಿ ಈಗಲೂ ಸಹ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಭಾಳಷ್ಟು ಜನರು ಅದನ್ನು ಕಲಿಬೇಕಂತೇಳಿ ನಾನು ಪ್ರೋತ್ಸಾಹಿಸ್ತೇನೆ. ಅದು ಕಲ್ತ್ರೆ ಅವರ ಆ ಮುಂದೆ ಇರುವಂಥ ಎಲ್ಲ ಸಂಗತಿಗಳನ್ನು ನೀಟಾಗಿ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಷ್ಟು ಸುಂದರವಾದಂಥ ಲಿಪಿ ಯಾವುದಪ್ಪ ಅಂತ ಹೇಳಿದ್ರೆ ಇಬ್ರಿಯ ಭಾಷೆ, ಅಂದರೆ ಇಬ್ರಿಯ ಭಾಷೆಯ ಚಿತ್ರಲಿಪಿ.
ಚಿತ್ರಲಿಪಿ ಹೋಗಿ ನಂತರದ ಲಿಪಿ ಬರ್ತದೆ, ನಂತರದ ಲಿಪಿಯಿಂದ ಅದು ಮಧ್ಯದ ಲಿಪಿ ಬರ್ತದೆ, ಮಧ್ಯದ ಲಿಪಿಯಿಂದ ಇವತ್ತು ಮಾಡರ್ನ್ ಲಿಪಿ. ಇವತ್ತು ಇದಕ್ಕೆ ಏನೂ ಇಲ್ಲ. ನಾವಿದನ್ನು ಕಲಿಯೋದಾದರೆ ಏನೂ ನಮಗೆ ಸಿಗಲಿಕ್ಕಿಲ್ಲ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾರಾದರೂ ನೀವು ಒಂದು ವೇಳೆ ಇಬ್ರಿಯ ಭಾಷೆ ಕಲಿಬೇಕಂತಿದ್ರೆ ಇಬ್ರಿಯ ಲಿಪಿಯನ್ನು ಕಲೀಲಿ, ಅದರಲ್ಲೂ ಚಿತ್ರಲಿಪಿಯನ್ನು ಕಲಿತುಕೊಳ್ಳ್ರಿ. ನಿಜವಾಗ್ಲೂ ನಮಗೆ ಭಾಳ ಉಪಯೋಗವಾಗ್ತದೆ. ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ, ಯಾಕಂದರೆ ಈ ಲಿಪಿ ಬಗ್ಗೆ ನಾವು ಮಾತಾಡೋದ್ರಿಂದ ಈ ಲಿಪಿಯ ಮಹತ್ವ ನಮಗೆ ಗೊತ್ತಾಗಬೇಕು ಅಂತೇಳಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಾವು ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ಹೋದರೆ ಬಸವನ ಮೂರ್ತಿಯನ್ನು ಮಾಡ್ಕೊಳ್ತಾರೆ. ಅವರು ಬಸವನ ಮೂರ್ತಿಯನ್ನು ಮಾಡಿಕೊಂಡು ಅವರು ಆರಾಧಿಸ್ತಾರೆ. ಈಗೋ ಇದೇ ನಿಮ್ಮ ದೇವರು, ನಿಮ್ಮನ್ನು ಐಗುಪ್ತದಿಂದ ಕರ್ಕೊಂಡು ಬಂದಿದ್ದು ಅಂಥೇಳಿ. ಆದರೆ ವಿಮೋಚನ ಕಾಂಡ 19ನೇ ಅಧ್ಯಾಯಕ್ಕೆ ಹೋಗೋದಾದರೆ ಅಲ್ಲಿ ದೇವರು ಬೆಂಕಿಯಲ್ಲಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಬೆಂಕಿಯಲ್ಲಿ ಕಾಣಿಸ್ಕೊಂಡಾಗ ಬೆಂಕಿಯಲ್ಲಿ ನೋಡಿದಂಥ ದೇವರನ್ನ ಇವ್ರು ಹೇಗೆ ಬಸವನ ಮೂರ್ತಿಗೆ ಅದನ್ನು ತಿರುಗಿಸ್ಬಿಟ್ರು? ದೊಡ್ಡ ಪ್ರಶ್ನೆ ಬರ್ತದೆ. 40 ದಿನದಲ್ಲಿ ಇದೆಲ್ಲ ಬದಲಾವಣೆ ಆಗ್ತದೆ. ಏನಾಗಿರ್ಬೋದು ಅಂತ ಅಂದ್ಕೊಳ್ತೀರಿ? ಯಾಕಂತ ಹೇಳಿದ್ರೆ, ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂದರೆ, ಅವ್ರು ದೇವರನ್ನ ನೋಡಿದ್ರು. ಎಲ್ಲಿ? ಸೀನಾಯಿ ಪರ್ವತದಲ್ಲಿ ದೇವರು ನೋಡಿದ್ರು ಅವರು. ಆದರೆ ಆ ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ಬಂದಾಗ ಅದನ್ನು ಬಸವನ ಮೂರ್ತಿಗಾಗಿ ಅವ್ರು ತಿರುಗಿಸ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಬ್ರಿಯ ಭಾಷೆಯ ಮೊದಲನೇ ಲಿಪಿ ಅಂತ ಅದು ಏನು ನಾವು ನೋಡ್ತೀವಿ ಅಂದರೆ, ಮೊದಲನೇ ಲಿಪಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಅದು ಹೋರಿಯ ತಲೆ ಆಗಿರ್ತದೆ. ಆ ಹೋರಿಯ ತಲೆ ಯಾವುದಕ್ಕೆ ಸೂಚನೆ ಅಂದರೆ ದೇವರಿಗೆ ಸೂಚನೆ, ಹಿರಿಯನಿಗೆ ಸೂಚನೆ, ಮೊದಲು ಎಂಬುದಕ್ಕೆ ಸೂಚನೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಅವ್ರ ಲಿಪಿಯಲ್ಲಿ ಮೊದಲ ಲಿಪಿ ಹೋರಿಯ ಲಿಪಿ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ, ಅದನ್ನೇ ದೇವರಾಗಿ ಅವರು ಆರಾಧಿಸಲಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಇದು ನಾವು ಚಿತ್ರಲಿಪಿಯನ್ನು ತಿಳ್ಕೊಂಡಾಗ ಮಾತ್ರ ಏನಾಗ್ತದೆ, ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಹಳೆ ಒಡಂಬಡಿಕೆ ಬಂದು ಯಾವ ಲಿಪಿಯಲ್ಲಿ ಬರೆಯಲ್ಪಡ್ತು ಅಂತ ನೋಡುವಾಗ ಅದು ಚಿತ್ರಲಿಪಿಯಲ್ಲಿ ಬರೆಯಲ್ಪಡ್ತು. ಅದನ್ನು ಬರೆಯುವಾಗ ನೋಡ್ರಿ, ಈ 4 ಹಂತದ ಭಾಷೆಗಳನ್ನು ಆರಂಭಿಸುವಾಗ ಆ ಟೈಮಲ್ಲಿ ಏನಿರಲಿಲ್ಲಪ್ಪ ಅಂತ ಹೇಳಿದ್ರೆ, ಈ ಚಿಕ್ಕ ಅಕ್ಷರಗಳಂತ ಹೇಳ್ತೀವಿ ನಾವು. ಈಗ ಈ ಇಂಗ್ಲೀಷ್ ಭಾಷೆಯಲ್ಲಿ ನೋಡುವಾಗ ಸ್ಮಾಲ್ ಲೆಟರ್, ಬಿಗ್ ಲೆಟರ್ ಅಂತ ಹೇಳ್ತೀವಿ. ಆಗಿನ ಟೈಮಲ್ಲಿ ಸ್ಮಾಲ್ ಲೆಟರ್ ಇರಲಿಲ್ಲ, ಎಲ್ಲ ಒಂದೇ ಲೆಟರ್ಗಳಷ್ಟೇ, ಮುಗ್ದೋಯ್ತು. ಆ ಟೈಮಲ್ಲಿ ಏನಿರಲಿಲ್ಲಪ್ಪ ಅಂದರೆ ಸ್ವರಗಳಿರಲಿಲ್ಲ. ನಾವಿವತ್ತು ಸ್ವರ ಮತ್ತು ವ್ಯಂಜನಗಳು ಅಂತೇಳಿ ನಾವು ವಿಭಾಗಿಸ್ತೀವಿ. ಆ ಐ ಒಳಗೆ ಸ್ವರಗಳಿರಲಿಲ್ಲ. ಸ್ವರ ಇದ್ದನ್ನೇ ಒಂದು ಪದ ಕಂಪ್ಲೀಟ್ ಮಾಡಲಿಕ್ಕಾಗೋದು. ಸ್ವರ ಇಲ್ಲದೆ ಹೋದರೆ ಒಂದು ಪದ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಹಳೆಗನ್ನಡ ನೋಡುವಾಗ ಅದರಲ್ಲಿ ಸ್ವರಗಳಿರಲ್ಲ. ಆ ಸ್ವರಗಳಿಲ್ಲದ ಕಾರಣ ಪದಗಳು ನಮಗೆ ಪೂರ್ತಿಯಾಗಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ ಆ ಟೈಮಲ್ಲಿ ಇರಲಿಲ್ಲ, ಬರೀ ವ್ಯಂಜನಗಳು ಮಾತ್ರ ಇದ್ವು. ಆಮೇಲೆ ಇವತ್ತು ನಾವು ನೋಡ್ತೀವೇನಪ್ಪ ಅಂದರೆ ವಿಶೇಷ ಚಿಹ್ನೆಗಳು ಅಂತ ನಾವು ತೋರಿಸ್ತೇವೆ. ವಿಶಿಷ್ಟ ಚಿಹ್ನೆಗಳು, ಪ್ರಶ್ನಾರ್ಥಕವಾದ್ದು, ಕಾಮ, ಪೊಲೀಸ್ ಸ್ಟಾಪು, ಇವೆಲ್ಲವನ್ನು ನಾವು ನೋಡ್ತೀವಿ. ಆಶ್ಚರ್ಯ ಸೂಚಕ ಚಿಹ್ನೆಗಳು, ಈ ಯಾವ ಚಿಹ್ನೆಗಳು ಇರಲಿಲ್ಲ. ಅಷ್ಟು ಮಾತ್ರ ಏನಪ್ಪ ಅಂತ ಹೇಳಿದ್ರೆ ಅಕ್ಷರಕ್ಕೆ ಅಂತರ ಇರ್ತಿರ್ಲಿಲ್ಲ. ಒಂದು ಪದದಿಂದ ಪದಕ್ಕೆ ಅಂತರ ಇರ್ತಿರ್ಲಿಲ್ಲ. ಎಲ್ಲ ಒಂದೇ ರೀತಿ ಬರ್ಕೊಂಡು ಹೋಗ್ತಾ ಇರಬೇಕು, ಸುಮ್ಮನೆ ಬರ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಆ ಟೈಮಲ್ಲಿ ಏನು ಮಾಡ್ತದೆ ಅಂದರೆ, ಎಡದಿಂದ ನಾವು ಈಗ ಎಡಗಡೆಯಿಂದ ಬಲಕ್ಕೆ ಬರ್ಕೊಂಡು ಹೋಗ್ತೇವೆ. ಆದರೆ ಆ ಟೈಮಲ್ಲಿ ಬಲದಿಂದ ಎಡಕ್ಕೆ ಬರ್ಕೊಂಡು ಬರ್ತಾ ಇದ್ರು ಅವರು. ಈಗ ಆ್ಯಕ್ಚುಲಿ ಈಗ ಸಹ ಇಬ್ರಿಯರು ಉಲ್ಟಾನೇ ಬರೀತಾರೆ ಈಗಲೂ ಸಹ. ಅದು ಉಲ್ಟಾ ಅಲ್ಲ, ನಾವು ಬರೆಯೋದು ಉಲ್ಟಾ. ನಾವು ಹೀಗೆ ಬರೀತೇವೆ, ಅವ್ರು ಹೀಗೆ ಬರೀತಾರೆ. ಹೀಗೆ ಬರೀಲಿಕ್ಕೆ ಒಂದು ಕಾರಣ ಇದೆ. ಏನಪ್ಪ ಹೀಗೆ ಬರೀಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ಯಾವಾಗಲೂ ದೇವರು ಏನು ಮಾಡ್ತಾರೆ, ಬಲಗಡೆ ಇರುವಂಥದ್ದು ಅಧಿಕಾರ ಅನ್ನೋದು ಅವ್ರಿಗೆ ಗೊತ್ತು. ಬಲಗಡೆ ಇರುವಂಥದ್ದು ಅಧಿಕಾರ, ಬಲಗಡೆಯಲ್ಲಿರುವಂಥದ್ದು ಒಂದು ಪುತ್ರತ್ವವನ್ನು ಸೂಚಿಸುವಂಥದ್ದು, ಬಲಗಡೆಯಲ್ಲಿರುವಂಥದ್ದು ಆ ಬಲಗೈ ಅನ್ನುವಂಥದ್ದು ಆಶೀರ್ವಾದ ಮಾಡುವಂಥದ್ದು, ಬಲಗೈ ಅನ್ನುವಂಥದ್ದು ಕೊಡುವಂಥದ್ದು ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ದೇವರು ಬಲಗಡೆಯಲ್ಲಿರ್ತಾನೆ. ಪುತ್ರ ಸಂತಾನ ಆದವನು ಅವನೇನು ಮಾಡ್ತಾನೆ, ಬಲಗಡೆ ಇರ್ತಾನೆ. ರಾಜ್ಯವನ್ನು ಆಳುವಂಥವನು ರಾಜದಂಡವನ್ನು ಬಲಗೈಯಲ್ಲಿ ಇಟ್ಕೊಳ್ತಾನೆ. ಬಲಗೈಯಿಂದನೇ ಆಶೀರ್ವಾದ ಮಾಡುವವರಾಗಿರೋದ್ರಿಂದ ನಾವು ದೇವಜನರು, ಇದು ಆಶೀರ್ವಾದದ ಪದ ಆಗಿರೋದ್ರಿಂದ ನಾವು ಇದನ್ನು ಹೀಗೆ ಬರೀಬೇಕು, ಬಲಗಡೆಯಿಂದ ಎಡಕ್ಕೆ ಅಂತ ಹೇಳ್ತಾರೆ. ನಾವೇನು ಮಾಡ್ತೇವೆ, ಎಡದಿಂದ ಬಲಕ್ಕೆ ಬರ್ಕೊಂಡು ಹೋಗ್ತೀವಿ. ನಾವು ಹೇಳ್ತೀವಿ ಅವ್ರು ಉಲ್ಟಾ ಅಂಥೇಳಿ. ಇಲ್ಲ, ಕೆಲವು ಟೈಮ್ ನಾವೇ ಉಲ್ಟವಾಗಿ ಕಾಣಿಸ್ಕೊಳ್ತೀವಿ. ಇದು ಯಾರಿಗೂ ನಾವು ಹೇಳೋದಲ್ಲ, ಇದು ಅವರವರ ದೇಶದ ಕಲ್ಚರ್. ಈಗ ನಮ್ಮ ದೇಶದಲ್ಲಿ ನಾವು ಎಡಕ್ಕೆ ಹೋಗ್ತೇವೆ, ಬೇರೆ ದೇಶಕ್ಕೆ ಹೋದರೆ ಬಲಕ್ಕೆ ಹೋಗ್ತಾರೆ. ಅದು ಅವರವರ ದೇಶದ ನಿಯಮಗಳು. ಹಾಗಾಗಿ ನಮ್ಮ ದೇಶದಲ್ಲಿ ನಾವು ಕಲಿಯೋದನ್ನು ಏನಪ್ಪ ಅಂದರೆ, ಎಡದಿಂದ ಬಲಕ್ಕೆ ಬರೀತೀವಿ, ಆದರೆ ಅವರು ಬಲದಿಂದ ಎಡಕ್ಕೆ ಬರೀತಾರೆ. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ, ಫಸ್ಟ್ ಇದು ಈ ಲಿಪಿ ಆಯಿತು, ಚಿತ್ರಲಿಪಿ. ಯಾವೆಲ್ಲ ವಸ್ತುಗಳು ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ ಬರೀಲಿಕ್ಕೆ? ಇದನ್ನು ಸಹ ಬಹಳ ಪ್ರಾಮುಖ್ಯವಾದ. ಯಾಕಂತ ಹೇಳಿದ್ರೆ, ಇದನ್ನು ಬರೀಲಿಕ್ಕೆ ಉಪಯೋಗಿಸ್ಕೊಂಡಂಥ ವಸ್ತುಗಳು ಸಹ ಬಹಳ ಪ್ರಾಮುಖ್ಯವಾದವು. ಯಾಕಂತ ಹೇಳಿದ್ರೆ, ನಾನು ಬೈಬಲ್ ಕಾಲೇಜಲ್ಲಿ ಕಲ್ತಿದ್ದೇನೆ. ಮತ್ತು ಸಾಕಷ್ಟು ಇದನ್ನು ಮಾಡಿದಾಗ ನನಗೊಂದು ದೊಡ್ಡ ಪ್ರಶ್ನೆ ಬರ್ತಾಯಿತ್ತು. ಏನಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಪದ ಬಂದಿದೆ ಅಂದರೆ ಸುಮ್ಮನೆ ಬರೋದಿಲ್ಲ. ಅದಕ್ಕೊಂದು ಎಲ್ಲದಕ್ಕೂ ಮೂಲ ಇರ್ತದೆ. ಆ ಮೂಲ ಏನಾಗಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಬಯಸಿದಾಗ ಅದರಲ್ಲಿ ಇದು ಒಂದು ಮೂಲ ಇತ್ತು. ಏನಪ್ಪ ಅಂದರೆ, ಬೈಬಲ್ ಹೇಗೆ ಬರೆಯಲ್ಪಟ್ಟಿರ್ಬೋದು ಅಂತೇಳಿ. ದೇವರು ಕಲ್ಲಿನ ಹಲಿಗೆ ಮೇಲೆ ಬರೆದ್ರು.
ದೇವರು ಕಲ್ಲಿನ ಹಲಿಗೆ ಮೇಲೆ ಬರೆದ್ರು. ಆ ನಂತರದಲ್ಲಿ ನಾವು ನೋಡ್ತೇವೇನಪ್ಪ ಅಂತ ಹೇಳಿದ್ರೆ, ಈ ಮೋಶೆ ಅವರೆಲ್ಲ ಏನು ಮಾಡ್ತಾಯಿದ್ರು, ಈ ಐಗುಪ್ತ ದೇಶದಿಂದ ಹೊರ ಬಂದವರು ಇವರು. ಐಗುಪ್ತ ದೇಶದಿಂದ ಹೊರ ಬಂದವರು ಏನು ಮಾಡ್ತಾ ಇದ್ರಪ್ಪ ಅಂದರೆ, ಐಗುಪ್ತ ದೇಶದಲ್ಲಿ ಈಗಲೂ ಸಹ ಒಂದು ಗಿಡ ಇದೆ, ಅದರ ಹೆಸರು ಪಾಪಿರಸ್ ಅಂಥೇಳಿ. ಈ ಪಾಪಿರಸ್ ಅನ್ನುವಂಥ ಪದದಿಂದಲೇ ಪೇಪರ್ ಅನ್ನುವಂಥ ಪದ ಬಂದಿದೆ. ಇವತ್ತು ನಾವು ಉಪಯೋಗಿಸುವಂಥ ಪ್ರತಿಯೊಂದು ಪೇಪರ್ ಅನ್ನುವಂಥ ಪದ ಬಂದಿದೆ ಪಾಪಿರಸ್ಸಿಂದ. ಈ ಪಾಪಿರಸ್ ಅನ್ನುವಂಥ ಗಿಡ ಏನು ಮಾಡ್ತಪ್ಪ ಅಂದರೆ ನೈಲ್ ನದಿಯಲ್ಲಿ ಹುಡ್ತದೆ. ಈ ನೈಲ್ ನದಿಯಲ್ಲಿ ಇರುವಂಥ ಆ ಪಾಪಿರಸ್ ಗಿಡವನ್ನು ತಗೊಂಡು ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದರೆ, ದೇವರು ಕಲ್ಲಿನ ಹಲಿಗೆಯಲ್ಲಿ ಬರೆದ್ರು. ಕಲ್ಲಿನ ಹಲಿಗೆಯಲ್ಲಿ ಬರೆದ್ರು. ಈಗ ಕೆಲವು ಸತಿ ನಾನು ಸಹ ಹೀಗೆ ಬಯಸಿದೆ, ಕಲ್ಲಿನ ಹಲಿಗೆಯಲ್ಲಿ ಬರೆದಿದ್ದಾದರೆ ಎಲ್ಲಿರ್ಬೋದು ಅದು ಅಂಥೇಳಿ ಹುಡುಕ್ಲಿಕ್ಕೆ ಪ್ರಾರಂಭಿಸಿದೆ. ನನಗೆ ಎಲ್ಲಿ ಉತ್ತರ ಸಿಗಲಿಲ್ಲ. ಯಾರೋ ಒಂದು ಪೇಪರ್ನ ತೋರಿಸಿದ್ರೇನಪ್ಪ ಅಂದರೆ, ಸಿರಿಯಾದಲ್ಲಿ ಒಂದು ಕಡೆ ಬಾಂಬಲ್ಲಿ ಹಾಕಿದಾಗ ಅದರಲ್ಲಿ ಒಂದು ಕಲ್ಲು ಎದ್ದಿದೆ, ಅದು ನಿಜವಾಗ್ಲೂ ದೇವರು ಬರೆದಂಥ ಲಿಪಿ ಆಗಿದೆ ಅದು ಅಂಥೇಳಿ. ಬಟ್ ಅದು ನಾವು ನಂಬಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಆ ಕಲ್ಲುಗಳನ್ನು ಎಲ್ಲಿಟ್ಟರು ಅಂತ ನೋಡ್ತೀವಿ, ಮಂಜೂಷ ಪೆಟ್ಟಿಗೆಯಲ್ಲಿ ಇಟ್ಟರು ಅಂತ ನಾವು ನೋಡ್ತೇವೆ. ಮಂಜೂಷ ಪೆಟ್ಟಿಗೆ ಎಲ್ಲಿಗೆ ಹಾಳಾಯ್ತಪ್ಪ ಅಂತ ಹೇಳಿದ್ರೆ, ಮಂಜೂಷ ಪೆಟ್ಟಿಗೆ ಐಗುಪ್ತ ದೇಶದಿಂದ ಬರುವಾಗ ಅದು ಮಾಡಲ್ಪಡ್ತದೆ. ಅಲ್ಲಿಂದ ಹಿಡಿದು ಬಾಬೆಲ್ ದೇಶಕ್ಕೆ ಹೋಗುವ ತನಕ ಮಂಜೂಷ ಪೆಟ್ಟಿಗೆ ಇರ್ತದೆ. ಅದರ ನಂತರ ಮಂಜೂಷ ಪೆಟ್ಟಿಗೆ ಇಲ್ಲ. ಆದರೆ ಮಂಜೂಷ ಪೆಟ್ಟಿಗೆ ಬಗ್ಗೆ ಇವತ್ತು ಹೊಸ ಕಥೆಗಳು ಸೃಷ್ಟಿಸಲ್ಪಟ್ಟಿದ್ದಾವೆ. ಏನಪ್ಪ ಅಂತ ಹೇಳಿದ್ರೆ, ಸಾಲೊಮೋನನ ಕಾಲದಲ್ಲಿ ಮಂಜೂಷ ಪೆಟ್ಟಿಗೆಯನ್ನು ದೇವರು ಸಾಲೊಮೋನ ಆಫ್ರಿಕಾಕ್ಕೆ ಕಳಿಸ್ಕೊಟ್ಟ. ಆಫ್ರಿಕಾದಲ್ಲಿ, ಯಾಕಂದರೆ ನಾವು ನೋಡ್ತೀವಲ್ಲ ಏನಪ್ಪ ಅಂದರೆ, ಶೇಬಾ ದೇಶದ ರಾಣಿ ಬರ್ತಾಳೆ, ಅವಳು ಬಂದಾಗ ಅವಳನ್ನು ಸಹ ಮದುವೆ ಆಗ್ತಾನೆ, ಅವಳ ಸಂತಾನದ ಬಳಿಗೆ ಇದು ಇರಬೇಕಂತೇಳಿ ಅದನ್ನು ಕೊಟ್ಟು ಕಳಿಸಿದ್ನು ಅಂತೇಳಿ. ಆ ನಂತರದಲ್ಲಿ ಅಲ್ಲಿದೆ ಅಂಥೇಳಿ ಅದನ್ನು ತೊಗೊಂಡು ಬರ್ಬೇಕಂತೇಳಿ ಇಬ್ರಿಯರು ಹೋಗಿ ಇಸ್ರಾಯೇಲ್ ದೇಶದವರು ಅದನ್ನು ತೊಗೊಂಡು ಬಂದರು ಅಂತೇಳಿ ಸಹ ಒಂದು ಥಿಯರಿ ಇದೆ. ಸರಿ, ಅದು ನಮಗೆ ವಿಷಯ ಅಲ್ಲ. ನನ್ನ ಈ ಹಲಿಗೆಗಳ ಕುರಿತು ಮಾತಾಡುವಾಗ, ಹಲಿಗೆಗಳು ಹಾಳಾದವು. ಯಾಕಂದರೆ ನೆಬೂಕದ್ನೆಚ್ಚರನ ಕಾಲದಲ್ಲಿ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಆವಾಗ ಅದು ಎಲ್ಲಿ ಹೋಯಿತು ನಮಗೂ ಸಹ ಗೊತ್ತಿಲ್ಲ. ದೇವರು ಕಲ್ಲಿನ ಹಲಿಗೆ ಮೇಲೆ ಬರೆದ. ಆ ನಂತರದಲ್ಲಿ ಈ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ, ಈ ಮೋಶೆ ದೇವರ ವಾಕ್ಯ ಬರೆದವನು. ಯಾವುದರಲ್ಲಿ ಬರೆದಿರ್ಬೋದು ಅಂತ ನೋಡುವಾಗ, ಮೋಶೆ ಐಗುಪ್ತ ದೇಶದಿಂದ ಬಂದವನಾಗಿರೋದ್ರಿಂದ ಐಗುಪ್ತರು ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಸಾರಿ ಅವ್ರು ಏನು ಮಾಡ್ತಾಯಿದ್ರು, ಈ ಬರೀಲಿಕ್ಕೆ ಈ ಹಾಳೆಗಳನ್ನ ಉಪಯೋಗಿಸ್ತಾ ಇದ್ರು. ಹಾಳೆಗಳು ಅನ್ನೋದಕ್ಕಿಂತ ಮರದ ಅಟ್ಟೆಗಳು ಅಂತ ಹೇಳ್ತಾರೆ. ಅದನ್ನು ಮರದ ಒಂದು ಇದನ್ನು ಮಾಡಿಕೊಂಡು ಮಾಡ್ತಾಯಿದ್ರು. ಈಗ ನೀವು ನಿನ್ನೆ ಕೇಳಿದ್ರಿ, ತಾಳೆ ಗಿಡಗಳಲ್ಲಿ ಮಾಡ್ತಾಯಿದ್ರು ಅಂಥೇಳಿ. ತಾಳೆ ಗಿಡಗಳಲ್ಲಿ ನಮ್ಮ ಇದು ಬರಿತಾಯಿದ್ರು ಅಂತ. ಅದು ನಮ್ಮ ದೇಶದಲ್ಲಿ ತಾಳೆ ಗರಿಗಳಲ್ಲಿ ಏನು ಮಾಡ್ತಾಯಿದ್ರು, ಬರೆದು ಇಕ್ತಾಯಿದ್ರು. ಆದರೆ ಮೋಶೆ ಐಗುಪ್ತ ದೇಶದಿಂದ ಬಂದಿದ್ದರಿಂದ ಆ ಐಗುಪ್ತ ದೇಶದಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಈ ನೈಲ್ ನದಿಯಲ್ಲಿ ಪಾಪಿರಸ್ ಅನ್ನುವಂಥ ಒಂದು ಗಿಡ ಬೆಳೀತಾ ಇತ್ತು. ಆ ಗಿಡವನ್ನು ತಗೊಳ್ತಾ ಇದ್ರು. ಅದು ಹೇಗಿರ್ತಂದರೆ, ಈ ಟ್ರಯಾಂಗಲ್ನಾಗ ಇರ್ತಿತ್ತು. ಅದು ಆ ಟ್ರಯಾಂಗಲ್ಗೆ ಇರುವಂಥ ಆ ಒಂದು ಗಿಡವನ್ನು ತಗೊಂಡು ಏನು ಮಾಡ್ತಾಯಿದ್ರು, ಮೇಲಿರುವಂಥ ಸಿಪ್ಪೆಯನ್ನು ತೆಗಿತಾಯಿದ್ರು. ಅದನ್ನು ತೆಗೆದು ಅವ್ರು ಏನು ಮಾಡಿದ್ರು, ಎಷ್ಟು ಸ್ಟ್ರಾಂಗ್ ಅಂದರೆ ಆ ಗಿಡ, ಅದರಿಂದ ಚಪ್ಪಲಿಗಳನ್ನೆಲ್ಲ ಮಾಡ್ಕೊಳ್ತಾಯಿದ್ರು, ಅದರಿಂದ ಪುಟ್ಟಿಯನ್ನು ಮಾಡ್ತಾಯಿದ್ರು, ಅದರಿಂದ ಸಾಕಷ್ಟು ಥಿಂಗ್ಸ್ಗಳನ್ನ ಮಾಡ್ತಾಯಿದ್ರು ಇಬ್ರಿಯರು. ಒಳಗಿರುವಂಥ ಆ ಕಾಂಡವನ್ನು ತಗೊಂಡು ಸೀಳಿ ಏನು ಮಾಡ್ತಾಯಿದ್ರು ಅಂದರೆ, ಒಂದ್ರ ಪಕ್ಕ ಒಂದು ಜೋಡಿಸಿ ಏನು ಮಾಡ್ತಾಯಿದ್ರು, ಕಲ್ಲುಗಳ ಮೇಲೆ ಅದನ್ನು ಕಲ್ಲುಗಳ ಕೆಳಗಿಟ್ಟು ಕಲ್ಲು ಅದ್ರ ಮೇಲೆ ಇಟ್ಬಿಡ್ತಿದ್ರು. ಅದು ಇಟ್ಟ ತಕ್ಷಣ ಅದೇನು ಮಾಡ್ತಿದ್ರು, ನೆನೆಸಿ ಅದನ್ನು ಇಟ್ಟ ತಕ್ಷಣ ಅದೇನು ಮಾಡ್ತಾಯಿದ್ರು, ಅದು ಒಂದಕ್ಕೊಂದು ಅಂಟ್ಕೊಂಡು ಏನಾಯಿತು, ಪೇಪರ್ ರೀತಿಯಲ್ಲಿ ಆಗಿಬಿಡ್ತಿತ್ತು. ಅದನ್ನು ತಗೊಂಡು ಏನು ಮಾಡ್ತಾಯಿದ್ರು, ಅದರಲ್ಲಿ ಬರಿತಾಯಿದ್ರು. ನಾನು ಅಂದ್ಕೊಳ್ತೀನಿ ಏನಪ್ಪ ಅಂದರೆ, ಮೋಶೆ ಪಾಪಿರಸ್ನಲ್ಲಿ ಬರೆದ, ಪಾಪಿರಸ್ ಪೇಪರ್ನಲ್ಲಿ. ಇವತ್ತು ಪಾಪಿರಸ್ ಅನ್ನುವಂಥ ಪದದಿಂದಲೇ ಈ ಪೇಪರ್ ಅನ್ನುವಂಥ ಪದ ಬಂದದ್ದಾಗಿದೆ. ನಿಜವಾಗಲೂ ಪೇಪರ್ ಅನ್ನುವಂಥ ಪದಕ್ಕೆ ಮೂಲವೇ ಬಂದು ಪಾಪಿರಸ್ ಅನ್ನುವಂಥ ಈ ಪದ ಆಗಿರ್ತದೆ. ಆ ನಂತರದಲ್ಲಿ ಏನಾಯ್ತಪ್ಪ ಅಂದರೆ, ಪರ್ಚುಮೆಂಟ್ ಅಂತ ಹೇಳ್ತಾರೆ. ಪರ್ಚುಮೆಂಟ್ ಅನ್ನುವಾಗ ಇದು ನಿಜವಾಗಲೂ ಪ್ರಾಣಿಗಳ ಚರ್ಮದಿಂದ ಮಾಡ್ತಾಯಿದ್ರು. ಇದು ಕುರಿ ಆಗಿರ್ಬೋದು, ಹಸು ಆಗಿರ್ಬೋದು. ಇದನ್ನು ಆ ಚರ್ಮವನ್ನು ತಗೊಂಡು ಏನು ಮಾಡ್ತಾ ಇದ್ದಾರೆ, ಅದನ್ನು ಭಾಳ ಹಸನು ಮಾಡಿ ಭಾಳ ಹದವಾಗುವ ರೀತಿಯಲ್ಲಿ ಅದನ್ನು ಮಾಡಿ ಭಾಳ ಟೈಟಾಗಿ ಕಟ್ಟಿ ಬ್ಲೇಡ್ಗಳಿಂದ ಅದನ್ನು ಕೆರಿತಾಯಿದ್ರು. ದಿನಕ್ಕೆ ಅದು ಏನಾಗಬೇಕು, ಭಾಳ ಸ್ಮೂತ್ ಆಗಬೇಕು. ಅದು ಎಷ್ಟು ಸ್ಮೂತ್ ಆಗಬೇಕಪ್ಪ ಅಂತ ಹೇಳಿದ್ರೆ, ಹಾಳೆ ಎಷ್ಟು ತೆಳುವಾಗುವ ರೀತಿಯಲ್ಲಿ ಅದನ್ನು ಕೆರಿತಾಯಿದ್ರು. ಕೆರೆದ ನಂತರ ಏನು ಮಾಡ್ತಾಯಿದ್ರು, ಬರೆಯೋದಕ್ಕೋಸ್ಕರವಾಗಿ ಏನು ಮಾಡ್ತಾಯಿದ್ರು, ಇದನ್ನು ಇಟ್ಕೊಳ್ಳೋದು. ಯಾಕೆ ಈ ಪಾಪಿರಸ್ ಅನ್ನೋದನ್ನು ಮಾಡಿದ್ರಪ್ಪ ಅಂಥೇಳಿ, ಇದು ಪರ್ಚುಮೆಂಟ್ ಅನ್ನೋದನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಅಂದರೆ, ಪಾಪಿರಸ್ ಅನ್ನುವಂಥದ್ದು ಒಂದು ನಿಯಮವಾದಂಥ ಇಷ್ಟೇ ದಿನಗಳಲ್ಲಿ ಮಾತ್ರ ಇರ್ತಿತ್ತು. ಅದ್ರ ನಂತರ ಅದು ಕೆಟ್ಟು ಹೋಗ್ಬಿಡ್ತಿತ್ತು. ಬರೆದಂಥ ದಾಖಲಾತಿಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ವು. ಆದ್ದರಿಂದ ಏನು ಮಾಡಿದ್ರು, ಆ ನಂತರದಲ್ಲಿ ಪರ್ಚುಮೆಂಟ್ ಅಂತದನ್ನು ಕಂಡುಹಿಡಿದ್ರು. ಪರ್ಚುಮೆಂಟ್ನಲ್ಲಿ ಏನು ಮಾಡಿದ್ರು, ದೇವರ ವಾಕ್ಯಗಳನ್ನ ಬರೀಲಿಕ್ಕೆ ಪ್ರಾರಂಭಿಸಿದ್ರು. ನಮ್ಮ ಬೈಬಲ್ಲು ಈಗ ನಾವು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅಂತ ನೋಡ್ತೀವಿ. ಆದರೆ ಹಳೆ ಒಡಂಬಡಿಕೆ ಪ್ರಾರಂಭದಲ್ಲಿಯೇ ಅದನ್ನು ಬರೆದು ಇಷ್ಟು ದಿನ ಅಂತ ಇಟ್ಟು ಮತ್ತೆ ಅದು ಕೆಡೋದ್ರೊಳಗೆ ಮತ್ತೆ ಬರಿತಾ ಇದ್ರು. ಅದನ್ನು ಮತ್ತೆ ಉಪಯೋಗಿಸ್ತಾ ಇರಬೇಕು, ಅದು ಕೆಡೋದ್ರೊಳಗೆ ಮತ್ತೆ ಬರಿತಾ ಇದ್ರು. ಅದು ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಅದನ್ನು ಭಾಳ ಅದ್ಭುತ ರೀತಿಯಲ್ಲಿ ದೇವರು ಅದನ್ನು ಸಂರಕ್ಷಿಸ್ತಾ ಇದ್ರು. ಮೊದಲು ದೇವರು ಕಲ್ಲಿನ ಹಲಿಗೆ ಮೇಲೆ ಬರೆದ್ರು, ನಂತರದಲ್ಲಿ ಪಾಪಿರಸ್ನಲ್ಲಿ ಬರೆದ್ರು, ಆ ನಂತರದಲ್ಲಿ ಪರ್ಚುಮೆಂಟ್ನಲ್ಲಿ ಬರೆದ್ರು.
ಇವತ್ತು ನಾವು ಹಾಳೆಗಳಲ್ಲಿ ನೋಡ್ತೇವೆ. ಇವತ್ತು ವೆರೈಟಿ ಹಾಳೆಗಳು ನಾವು ನೋಡ್ತಾ ಇದ್ದೇವೆ. ಭಾಳ ವೆರೈಟಿ ಕಾಗದಗಳನ್ನು ನಾವು ನೋಡೋದ್ರಿಂದ ಇವತ್ತು ಅವೆಲ್ಲವುಗಳಲ್ಲಿ ಬರೀತಾರೆ. ವೇಟ್ಲೆಸ್ ಹಾಳೆಗಳಿದ್ದಾವೆ, ವೇಟ್ ಇರುವಂಥ ಹಾಳೆಗಳಿದ್ದಾವೆ. ಇವತ್ತು ವೆರೈಟಿ ಹಾಳೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ. ಹೀಗಾಗಿ ಅದನ್ನು ಬರೀಲಿಕ್ಕೆ ಉಪಯೋಗಿಸಿದಂಥ ವಸ್ತುಗಳು ಯಾವುದಂದರೆ ಕಲ್ಲಿನ ಹಲಿಗೆಗಳು ಮತ್ತು ಪಾಪಿರಸ್ ಹಾಳೆ, ಪರ್ಚುಮೆಂಟ್. ಆಮೇಲೆ ಏನು ಮಾಡಿದ್ರಪ್ಪ ಅಂದರೆ ಬರೀಲಿಕ್ಕೆ ಉಪಯೋಗಿಸಿದಂಥ ಒಂದು ಇದ್ರ ಬಗ್ಗೆ ಮಾತಾಡ್ತೇನೆ. ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರಪ್ಪ ಅಂದರೆ ಈ ಪಕ್ಷಿಯ ಗರಿಗಳನ್ನು ತಗೊಂಡು ಏನು ಮಾಡ್ತಾಯಿದ್ರು, ಮುಂದೆ ಚೂಪ್ ಮಾಡ್ತಾಯಿದ್ರು. ಇವತ್ತು ನಾವೇನು ನೋಡ್ತೀವಿ, ಮುಳ್ಳು ಪೆನ್ನು ಅಂತೇಳಿ ನೋಡ್ತೀವಿ ನಾವು, ಈ ಮುಳ್ಳಿನ ಪೆನ್ನು ಅಂತ ನಾವು ಹೇಳ್ತೀವಲ್ಲ, ಅದೇ ಇಂಕ್ ಪೆನ್ ಅಂತ ಹೇಳ್ತೀವಲ್ಲ, ಅದರ ಮೂತಿ ಇದೆಯಲ್ಲ, ಅದೇ ರೀತಿಯಲ್ಲ ಆ ಮೂತಿಯನ್ನು ಪ್ರಾರಂಭಿಸಿದ್ದೆ ಅದನ್ನು ನೋಡಿ. ಅದು ಹೇಗಿರ್ತಿತ್ತೋ ಆ ರೀತಿಯಲ್ಲಿ ಅದನ್ನು ಬ್ಲೇಡಿಂದ ಕಟ್ ಮಾಡಿ ಏನು ಮಾಡ್ತಾಯಿದ್ರು, ಒಂದು ಕಾಯಿ ಬರ್ತದೆ. ಆ ಕಾಯಿ ಹೆಸರು ನಾನು ಇಲ್ಲೆಲ್ಲ ಹುಡುಕಿದೆ, ಬಟ್ ನನಗೆ ಅದು ಸಿಗಲಿಲ್ಲ. ಬಟ್ ಒಂದು ಕಾಯಿ ಇದೆ. ನಾನು ಅದು ಹೇಗೆ ಹೇಳ್ತೀನಪ್ಪ ಅಂದರೆ, ಈ ಬಿಲ್ಪತ್ರೆ ಕಾಯಿ ಅಂತ ಹೇಳ್ತಾರೆ. ಆ ಬಿಲ್ಪತ್ರೆ ಕಾಯಿಯ ಹಾಗೆ ಅದಿರ್ತದೆ. ಅದನ್ನು ತಗೊಂಡು ಅದರಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ವಿಧವಾದಂಥ ಕರಿ ಮಣ್ಣನ್ನು ಪದಾರ್ಥವನ್ನು ಸೇರಿಸಿ ಅದನ್ನು ಕರಿ ಹಿಂಕಾಗಿ ಮಾಡಿ ಅದನ್ನು ಬರಿತಾ ಇದ್ರು. ಅದೆಷ್ಟು ಸ್ಟ್ರಾಂಗ್ ಇರ್ತಿತ್ತು ಅಂದರೆ, ಈಗಿನ ಪೇಂಟ್ ಇದೆಯಲ್ಲ ಆ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರ್ತಿತ್ತು. ಅದರಲ್ಲಿ ಅದನ್ನು ಅವರು ಬರಿತಾ ಇದ್ರು. ಹೀಗಾಗಿ ಬರೀಲಿಕ್ಕೆ ಉಪಯೋಗಿಸಿದಂಥ ವಸ್ತುಗಳು ಯಾವುದಂದರೆ, ಹಲಿಗೆಗಳನ್ನು ಉಪಯೋಗಿಸೋದು ಅಂದರೆ ಕಲ್ಲಿನ ಹಲಿಗೆಗಳನ್ನು ಉಪಯೋಗಿಸಿದ್ರು, ಆಮೇಲೆ ಪಾಪಿರಸ್ ಹಾಳೆಗಳನ್ನು ಉಪಯೋಗಿಸಿದ್ರು, ಪರ್ಚ್ಮೆಂಟ್ನ ಉಪಯೋಗಿಸಿದ್ರು, ಬರೀಲಿಕ್ಕೋಸ್ಕರವಾಗಿ ಪಕ್ಷಿಯ ಗರಿಗಳನ್ನು ಮತ್ತು ಇಂಕನ್ನು ಉಪಯೋಗಿಸ್ತಾ ಇದ್ರು. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಓಕೆ ಅಷ್ಟೇ. ಹಾಗಾದ್ರೆ ಇದು ವಸ್ತುಗಳಾಯಿತು ಯಾವುದೆಲ್ಲ ಹೇಳಿದೆ, ಕಲ್ಲು, ಪಾಪಿರಸ್, ಪರ್ಚ್ಮೆಂಟ್ ಅಥವಾ ಇಂಕ್ ರೀತಿಯಲ್ಲಿ ಯಾವುದೊಂದು ಹಣ್ಣು ಅದು ಮಾಡಿ ಉಪಯೋಗ ಮಾಡಿದ್ರು. ಇದು ಬರೆದಂಥ ಸಮಯ ಯಾವುದಂತ ಹೇಳ್ಬೋದು ಅಷ್ಟೇ? ಹೇಳಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಇದನ್ನು ನಾವು ತಿಳ್ಕೊಳ್ಬೇಕು. ನಿಗದಿತವಾದಂಥ ಸಮಯ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ಪುಸ್ತಕಗಳು ಒಂದೇ ಸಾರಿ ಬರೆಯಲ್ಪಟ್ಟದ್ದಲ್ಲ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇರಲ್ಪಟ್ಟಂಥ 27 ಪುಸ್ತಕಗಳು ಅಥವಾ ಹೊಸ ಒಡಂಬಡಿಕೆಯಲ್ಲಿರುವಂಥ ಪೂರ್ಣ ಪುಸ್ತಕಗಳು ಅವು ಖಂಡಿತವಾಗ್ಲೂ ಸಹ ಒಂದೇ ಸತಿ ಬರೆಯಲ್ಪಟ್ಟವುಗಳಲ್ಲ. ಎಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಕಾಲಗಳಲ್ಲಿ ಬರೆಯಲ್ಪಟ್ಟದ್ದವೆಲ್ಲ. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ಬರೆದಿದ್ದಾರೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ ಬರೆಯಲ್ಪಟ್ಟಂಥ ಪುಸ್ತಕ ಯಾವುದಂತೇಳಿ ನೋಡುವಾಗ ಯೋಬನ ಗ್ರಂಥ. ನಾವಾದರೆ ಯೋಬನ ಗ್ರಂಥವನ್ನು ಮಧ್ಯದಲ್ಲಿ ನೋಡ್ತೇವೆ. ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಭಾಳ ಹಳೆಯ ಪುಸ್ತಕ ಯಾವುದಂತೇಳಿ ನೋಡುವಾಗ ಯೋಬನ ಗ್ರಂಥ. ಯೋಬನ ಗ್ರಂಥ ಎಲ್ಲಿ ಬರೆಯಲ್ಪಡ್ತು ಅಂತೇಳಿ ಒಂದು ವೇಳೆ ನಮಗೆ ಪ್ರಶ್ನೆ ಬರೋದಾದರೆ ನಾನು ಹೀಗೆ ಅಂದ್ಕೊಳ್ತೇನೆ, ಇಬ್ರಿಯ ಅನ್ನೋ ಈ ನಿಜವಾಗ್ಲೂ ಹೇಳಬೇಕಂದ್ರೆ ಯೋಬನ ಗ್ರಂಥ ಆದಿಕಾಂಡದ ಚರಿತ್ರೆಯಲ್ಲೇ ಅದು ಬರೆಯಲ್ಪಟ್ಟಿದೆ. ಅದು ನಾವು ಮುಂದೆ ಸಮಯ ಸಿಕ್ಕುವಾಗ ನಾವು ಅದು ನೋಡ್ಕೊಳ್ಳೋಣ, ಅದು ಯಾವಾಗ ಬರೆಯಲ್ಪಟ್ಟಿತ್ತು ಅಂಥೇಳಿ. ಅದು ನಾವು ಆಲೋಚನೆ ಮಾಡಲಿಕ್ಕಿದೆ. ಈಗ ದೇವರು ಅವುಗಳನ್ನು ಬೇರೆ ಬೇರೆ ಸಮಯದಲ್ಲಿ ಬರೆಸಿರೋದ್ರಿಂದ ಹಳೆ ಒಡಂಬಡಿಕೆಯ ಮೊದಲ ಪುಸ್ತಕವು ಯೋಬನ ಪುಸ್ತಕ ಆಗಿರ್ತದೆ. ಆ ಪುಸ್ತಕ ಕ್ರಿಸ್ತಪೂರ್ವ 1900ನೇ ಇಸ್ವಿಯಲ್ಲಿ ಅದು ಬರೆಯಲ್ಪಟ್ಟದೆ. ಯೋಬನ ಗ್ರಂಥ ಬರೆದದೆ ಕೊನೆಯ ಗ್ರಂಥವಾದ ಮಲಾಕಿ 5ನೇ ಶತಮಾನದಲ್ಲಿ ಬರೆಯಲ್ಪಡ್ತದೆ. 19ನೇ ಶತಮಾನಕ್ಕೂ 5ನೇ ಶತಮಾನಕ್ಕೂ ನಾವು ನೋಡುವಾಗ 19ನೇ ಶತಮಾನದಲ್ಲಿ 500 ಶತಮಾನಗಳನ್ನು ನಾವು ಕಳೆಯೋದಾದರೆ ಅಲ್ಲಿ 1400 ಶತಮಾನಗಳು, ಅಂದರೆ ಹಳೆ ಒಡಂಬಡಿಕೆ ಪೂರ್ತಿ ಬರೀಲಿಕ್ಕೆ 1400 ವರ್ಷಗಳನ್ನು ತೆಗೆದುಕೊಂಡಿದೆ. ಹಳೆ ಒಡಂಬಡಿಕೆ ಪೂರ್ತಿಯನ್ನು ಬರೀಲಿಕ್ಕೋಸ್ಕರವಾಗಿ 1400 ವರ್ಷಗಳ ಚರಿತ್ರೆ ನಾವು ನೋಡ್ತೇವೆ. ಹಾಗೆ ಪೂರ್ತಿಯಾದಂಥ ಬೈಬಲ್, ಈಗ ಹೊಸ ಒಡಂಬಡಿಕೆ ನಾವು ಬರುವಾಗ ಹೊಸ ಒಡಂಬಡಿಕೆ ಪೂರ್ತಿಯಾಗಿ ಬರೀಲಿಕ್ಕೆ 1ನೇ ಶತಮಾನದಲ್ಲಿ ಮುಗಿಸ್ತಾರೆ. ಕರೆಕ್ಟಾಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ಒಂದು 100 ವರ್ಷದಲ್ಲಿ ಹೊಸ ಒಡಂಬಡಿಕೆ ಪೂರ್ತಿ ಬರೆದು ಮುಗಿಸ್ಬಿಡ್ತಾರೆ. ಹಾಗಿರುವಾಗ 1300ರಿಂದ 1400ರಿಂದ 1500 ವರ್ಷಗಳ ಕಾಲದಲ್ಲಿ ಏನಾಗ್ತದಪ್ಪ ಅಂದರೆ ಪೂರ್ತಿ ಬೈಬಲ್ ಬರೆಯಲ್ಪಟ್ಟது. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ ಬರ್ತದೆ ಅಂದರೆ, ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬರೆಯಲ್ಪಟ್ಟಾಗ ಇದು ನಿಜ ಅಂತ ಹೇಗೆ ನಂಬಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಆದರೆ ಬೈಬಲಲ್ಲಿರುವಂಥ ಒಂದು ಬ್ಯೂಟಿ ಏನಪ್ಪ ಅಂತ ಹೇಳಿದ್ರೆ, ಯಾರೇ ಬರೀಲಿ ಅದರ ಮೂಲ ಅದು ಬಿಟ್ಕೊಡ್ಲಿಲ್ಲ. ನಾವು ಬೈಬಲ್ ನೋಡುವಾಗ ಚೈನಿನೋಪಾದಿಯಲ್ಲಿ ಇರ್ತದೆ, ಚೈನ್ ರೀತಿಯಲ್ಲಿ ಇರ್ತದೆ. ನೋಡುವಾಗ ಎಲ್ಲಾದರೂ ಒಂದು ಕಡೆ ಪ್ರಾರಂಭವಾಗುವಾಗ ಎಲ್ಲಿ ಅದು ಕಟ್ ಆಗೋದಿಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಹೇಳಿ ಅಲ್ಲಿ ಒಂದು ರೀತಿಯಲ್ಲಿ ಯಾವತ್ತೂ ಹೇಳೋದಿಲ್ಲ. ಅದು ಒಂದು ರೀತಿಯಲ್ಲಿ ಅದು ಹೇಳ್ತದೆ. ಹಾಗಾಗಿ ನಾನು ಈ ಒಂದು ವೇಳೆ ನೀವು ಏನಾದರೂ ಈ ಬೈಬಲ್ನ ಅನುಕ್ರಮಣೆ ಕುರಿತಾಗಿ ನಾನು ತಿಳ್ಕೊಳ್ಬೇಕಂತ ಹೇಳಿದ್ರೆ ಈ DVD ಯಲ್ಲಿ ನಾನು ಮಾತಾಡಿದ್ದೇನೆ.
ಈ DVD ಯಾವ ಪುಸ್ತಕ ಹೇಗೆ ಬರೆಯಲ್ಪಡ್ತು, ಎಲ್ಲಿ ಬರೆಯಲ್ಪಡ್ತು. ನಮ್ಮ ಬೈಬಲ್ಗಳಲ್ಲಿ ಇವತ್ತು ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಮೊದಲು ನಾವು 5 ಪುಸ್ತಕಗಳು ನೋಡ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಪಂಚಗ್ರಂಥಗಳು, ಮೋಶೆ, ಧರ್ಮಶಾಸ್ತ್ರ ಅಂತೇಳಿ ನಾವು ಹೇಳ್ತೇವೆ. ಆ ನಂತರದಲ್ಲಿ ನಾವು ನೋಡ್ತೀವಿ ಏನಪ್ಪ ಅಂದರೆ ಅರಸುಗಳ ಪುಸ್ತಕಗಳು ಅಥವಾ ಇವೆಲ್ಲದಕ್ಕೆ ನಾವು ಚರಿತ್ರೆಗಳು ಅಂತ ಹೇಳ್ತೇವೆ. ಆ ನಂತರದಲ್ಲಿ ನಾವು ನೋಡ್ತೀವಿ ಪದ್ಯಗಳನ್ನ ನೋಡ್ತೀವಿ. ಆಮೇಲೆ ನಾವು ಏನು ನೋಡ್ತೀವಿ, ಪ್ರವಾದನೆಗಳು ನೋಡ್ತೀವಿ. ಆ ನಂತರದಲ್ಲಿ ಚಿಕ್ಕ ಪ್ರವಾದಿಗಳು ನೋಡ್ತೀವಿ ನಾವು. ಸೇಮ್ ಹೊಸ ಒಡಂಬಡಿಕೆಯಲ್ಲಿ ಸಹ 5 ಭಾಗಗಳಿದ್ದಾವೆ. 5 ಭಾಗಗಳ ವಿಭಾಗಿಸ್ತೇವೆ. ಆ ಭಾಗಗಳು ಹೇಗಿರ್ತವೆ ಎಂಬುದಾಗಿ ನಾನು ಈ ಸಿಡಿಯಲ್ಲಿ ಮಾತಾಡಿದ್ದೀನಿ. ಯಾರಾದರೂ ನೀವು ತಗೊಳ್ಳಿಕ್ಕೆ ಇಚ್ಛೆ ಉಳ್ಳವರು ನಮ್ಮ ಶಂಕರ್ಪುರದ ಬೆತೇಲ್ ಚರ್ಚಿಗೆ ನೀವು ಬರೋದಾದರೆ ಖಂಡಿತವಾಗಲೂ ನಿಮಗೆ 2 ಸಿಡಿಗಳು ಸಿಗುವಂಥದ್ದಾಗಿದೆ. ನೀವು ಕೊಂಡುಕೊಳ್ಳುವಾಗ ಖಂಡಿತವಾಗಲೂ ನಿಮ್ಮ ಜೀವನಕ್ಕೆ ಇದು ಬಹಳ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ಬಯಸುವನಾಗಿದ್ದೇನೆ. ಅದರಲ್ಲಿ ನಾವು ಬರೆದಿದ್ದೇವೆ, ಅದರಲ್ಲಿ ನಾವು ಕ್ರಮವಾಗಿ ತಿಳಿಸಿದ್ದೇವೆ. ಹಳೆ ಒಡಂಬಡಿಕೆ ಬರೀಲಿಕ್ಕೆ ಪೂರ್ತಿ ಅಂತ ಹಳೆ ಒಡಂಬಡಿಕೆ ಬರೀಲಿಕ್ಕೆ 1400 ವರ್ಷಗಳು ತಗೊಳ್ಳೋದಾದರೆ ಹೊಸ ಒಡಂಬಡಿಕೆ ಬರೀಲಿಕ್ಕೆ 100 ವರ್ಷಗಳು ತಗೊಳ್ತಾರೆ. ಹೊಸ ಒಡಂಬಡಿಕೆ ಬೇಗನೆ ಬರೆದು ಮುಗಿಸಲ್ಪಡ್ತದೆ. ಹಾಗಾಗಿ ಪೂರ್ತಿಯಾಗಿ 1400ರಿಂದ 1500 ವರ್ಷಗಳ ಕಾಲ ಪೂರ್ತಿ ಬೈಬಲ್ಗಳು ಬರೀಲಿಕ್ಕೆ ತೆಗೆದುಕೊಂಡಂಥ ಕಾಲವಾಗಿರ್ತದೆ. ಪ್ರಶ್ನೆ, ದೇವರ ವಾಕ್ಯದ ಹೆಸರು ಯಾವುದಾಗಿದೆ? ಈ ಹಳೆ ಒಡಂಬಡಿಕೆ ಪುಸ್ತಕಗಳನ್ನು ಬರೆದಾಗ ಏನಂತ ಹೇಳ್ತಾ ಇದ್ರು ಅಂದರೆ ಅದಕ್ಕೆ ಮಿಕ್ರಾ ಎಂಬುದಾಗಿ ಕರೀತಾ ಇದ್ರು. ಈ ಮಿಕ್ರಾ ಅನ್ನುವಂಥ ಪದ ಬಂದು ಖಾರ ಅನ್ನುವಂಥ ಪದದಿಂದ ಬಂದದ್ದು. ಮಿಕ್ರಾ ಅನ್ನುವಂಥ ಪದ ಖಾರ ಅನ್ನುವಂಥ ಪದದಿಂದ ಬಂದದ್ದಾಗಿರ್ತದೆ. ಖಾರ ಅಂದರೆ ನಾವು ಕನ್ನಡದ ಖಾರ ಅಲ್ಲ, ಅದು ಇಬ್ರಿಯ ಭಾಷೆಯ ಖಾರ. KARA ಅನ್ನುವಂಥ ಖಾರ ಅನ್ನುವಂಥ ಪದದಿಂದ ಬಂದದ್ದೇ ಈ ಮಿಕ್ರಾ ಅನ್ನುವಂಥ ಪದ. ಖಾರ ಅಂದರೆ ಆ ಪದದ ಅರ್ಥ ಏನಪ್ಪ ಅಂದರೆ ದಟ್ ವಿಚ್ ಇಸ್ ರೀಡ್ ಅಂಥೇಳಿ, ಅಂದರೆ ಅದನ್ನು ಓದು ಅಂಥೇಳಿ ಅದರ ಅರ್ಥ. ಆ ನಂತರದಲ್ಲಿ ಮಿಕ್ರಾ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಓದುವುದು ಅಂಥೇಳಿ. ನಾವು ಅದನ್ನು ಅವ್ರು ತಗೊಳ್ಳುವಾಗಲೇ ಅವ್ರಿಗೆ ಗೊತ್ತಾಗಬೇಕು ಇದು ನೀನು ಓದಬೇಕು ಅಂತೇಳಿ. ಕೈಗೆ ಬಂದ ತಕ್ಷಣ ಅದನ್ನು ಓದಬೇಕು ಅನ್ನುವಂಥ ಅರಿವು ಅವ್ರಿಗೆ ಉಂಟಾಗಬೇಕಂತೇಳಿ ಅದಕ್ಕೆ ಏನು ಮಾಡ್ತಾಯಿದ್ರು, ಹಳೆ ಒಡಂಬಡಿಕೆಯನ್ನು ಅವರು ಮಿಕ್ರಾ ಅಂಥೇಳಿ ಅವರು ಕರೀತಾಯಿದ್ರು. ನಂತರ ದಿನಗಳಲ್ಲಿ ಮಿಕ್ರಾ ಎಂದು ಕರೆಯುವುದನ್ನು ಮಿಕ್ರಾ ಎಂಬುದಾಗಿ ಕರೆಯುವಂಥ ಗ್ರಂಥವನ್ನು ತಾನಾಕ್ ಅಂತ ಕರೀತಾರೆ. ಈ ಮಿಕ್ರಾ ಅನ್ನುವಂಥ ಪದವನ್ನು ತೆಗೆದುಹಾಕಿ ಆಮೇಲೆ ತಾನಾಕ್ ಅಂತ ಕರೀತಾರೆ. ಈ ತಾನಾಕ್ ಅಂತ ಕರೀಲಿಕ್ಕೆ ಒಂದು ಕಾರಣ ಇದೆ. ತೋರಾ, ನೆವೀಮ್, ಆಮೇಲೆ ಕೆಟುವೀಮ್ ಅನ್ನುವಂಥ 3 ಭಾಗಗಳು ಇಬ್ರಿಯ ಬೈಬಲ್ನಲ್ಲಿ ಇರ್ತವೆ. ತೋರಾ ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಈ 5 ಪಂಚಗ್ರಂಥಗಳು ತೋರಾ ಅಂತ ಹೇಳೋದಕ್ಕೆ. ನೆವೀಮ್ ಅನ್ನುವಾಗ ಅರಸುಗಳು ಮತ್ತು ಪದ್ಯಗಳು ಅಂತ ನಾವು ಇವತ್ತೇನು ಹೇಳ್ತೀವಲ್ಲ, ಕಾವ್ಯಗಳು ಅಂತ ಹೇಳುವಂಥ ಪುಸ್ತಕಗಳು, ಕೀರ್ತನೆಗಳು ಮತ್ತು ಎಸ್ತರಳ ಗ್ರಂಥ ಇವೆಲ್ಲ ಇದಾವಲ್ಲ, ಇವಕ್ಕೆ ನೆವೀಮ್ ಅಂತ ಹೇಳ್ತಾರೆ. ಆಮೇಲೆ ಪ್ರವಾದಿಗಳ ಪುಸ್ತಕಕ್ಕೆ ಬಂದಾಗ ಕೆಟುವೀಮ್ ಎಂಬುದಾಗಿ ಹೇಳ್ತಾರೆ. ಈಗ ಇವರೇನು ಮಾಡಿದ್ರು ಅಂದರೆ 3 ಭಾಗಗಳನ್ನ ಡಿವೈಡ್ ಮಾಡಿ ತೋರಾದಿಂದ ತ, ನೆವೀಮಿಂದ ನ, ಕೆಟುವೀಮಿಂದ ಖ ತಗೊಂಡು 3 ಅಕ್ಷರಗಳನ್ನ ತಗೊಂಡು ತಾನಾಕ್ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದ್ರು. ಈಗ ನಾವು ಮಿಕ್ರಾ ಅಂತ ಕರೆಯೋದು ಬೇಡ, ತಾನಾಕ್ ಅಂತ ಕರೆಯೋಣ್ರಿ ಅಂಥೇಳಿ. ತಾನಾಕ್ ಅಂತ ಕರೀತಾ ಇದ್ದಾಗ ಆ ಟೈಮಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಇಬ್ರಿಯ ಭಾಷೆಯಲ್ಲಿದ್ದಂಥ ಬೈಬಲನ್ನು ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ 2-3ನೇ ಶತಮಾನದಲ್ಲಿ ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಬೇಕಂತ ಒಂದು ಆಲೋಚನೆ ಬರ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲೆಕ್ಸಾಂಡ್ರಿಯಾ ಅಂದರೆ ಐಗುಪ್ತ ದೇಶದಲ್ಲಿ ಈಗ ಅಲೆಕ್ಸಾಂಡ್ರನು ಸತ್ತ ನಂತರ ಅವನ ರಾಜ್ಯವನ್ನು ಏನು ಮಾಡ್ತಾರಪ್ಪ ಅಂದರೆ 4 ಜನರಿಗೆ ಹಂಚಲ್ಪಡ್ತದೆ. ಅದರಲ್ಲಿ ಒಂದು ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಈ ಐಗುಪ್ತದ ಏರಿಯಾವನ್ನು ಆಳುವಂಥ ಒಂದು ಭಾಗ. ಈ ಐಗುಪ್ತದ ಏರಿಯಾವನ್ನು ಆಳುವಂಥ ಭಾಗ ಬಂದಾಗ ಅಲ್ಲೇನಾಗ್ತದೆ ಅಂತ ನೋಡುವಾಗ ಈ ಅಲೆಕ್ಸಾಂದ್ರಿಯಾ ಅನ್ನುವಂಥ ಒಂದು ಪ್ರದೇಶ ಇರ್ತದೆ. ಎಲ್ಲಪ್ಪ ಅಂತ ಹೇಳಿದ್ರೆ ಇದು ಈ ಐಗುಪ್ತ ದೇಶದಲ್ಲಿ ಒಂದು ಅಲೆಕ್ಸಾಂದ್ರಿಯಾ ಅನ್ನುವಂಥ ಒಂದು ಏರಿಯಾ ಇರ್ತದೆ. ಅದು ಓದುವುದಕ್ಕಾಗಿ ಮಾತ್ರ ಗ್ರಂಥಾಲಯಗಳಿಗೋಸ್ಕರ ಅದನ್ನು ಇಟ್ಟಿರ್ತಾರೆ. ದೊಡ್ಡ ದೊಡ್ಡ ಗ್ರಂಥಾಲಯಗಳಲ್ಲಿ ಇರ್ತವೆ. ಈಗ ಅವೆಲ್ಲ ಸುಟ್ಟು ಹೋಗಿದ್ದಾವೆ. ಈಗೆಲ್ಲ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಗ್ರಂಥಾಲಯಗಳಿರ್ತಾ ಇದ್ವು. ಆ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ 2ನೇ ಟಲೋಮಿ ಅನ್ನುವಂಥ ಒಬ್ಬ ರಾಜ ಇರ್ತಾನೆ. ಇವನೇನು ಮಾಡ್ತಾನಂದರೆ ಆ ಐಗುಪ್ತ ದೇಶದಲ್ಲಿರುವಂಥ ಯಹೂದ್ಯರನ್ನು ತನ್ನ ಕಡೆ ಸೆಳೆದುಕೊಳ್ಳುವುದಕ್ಕಾಗಿ ಅವನೇನು ಮಾಡ್ತಾನೆ ಅಂತೇಳಿ ನೋಡುವಾಗ ಅವರ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣ ಅಥವಾ ಲಾ ಅಂತ ಹೇಳುವಂಥ ಅವರ ಪುಸ್ತಕವನ್ನು ಅದನ್ನೇನು ಮಾಡಬೇಕಂತ ಹೇಳಿದ್ರೆ ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡೋದಾದರೆ ಇವರಿಗೆ ಭಾಷೆ ಗೊತ್ತಿಲ್ಲ. ಇವ ಐಗುಪ್ತ ದೇಶದಲ್ಲಿರುವಂಥ ಯಹೂದ್ಯರಿಗೆ ಭಾಷೆ ಗೊತ್ತಿಲ್ಲ. ಹಾಗಾಗಿ ಭಾಷೆ ಗೊತ್ತಿರೋದ್ರಿಂದ ಗ್ರೀಕ್ ಭಾಷೆಯಲ್ಲಿ ಅವರು ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಏನು ಮಾಡ್ತಾನಂದರೆ ಅಲ್ಲಿರುವಂಥ ಜನರನ್ನು, ಐಗುಪ್ತ ದೇಶದಲ್ಲಿರುವಂಥ ಕೆಲವು ಜನರನ್ನು ಎಲ್ಲಿ ಕಳಿಸ್ತಾನಂದರೆ ಇಸ್ರಾಯೇಲ್ ದೇಶಕ್ಕೆ ಕಳಿಸ್ತಾನೆ. ಕಳಿಸಿ ಹೇಳ್ತಾನೆ, ಮಹಾಯಾಜಕನ ಹತ್ರ ಕಳಿಸಿ ಹೇಳ್ತಾರೆ, ನೀವು ನಮಗೆ ನಿಮ್ಮ ಧರ್ಮಶಾಸ್ತ್ರವನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿ ಕೊಡುವುದಾದರೆ ನಮ್ಮ ಅಧೀನದಲ್ಲಿರುವಂಥ 1,00,000 ಸೆರೆಯಾಳುಗಳನ್ನು ನಿಮಗೆ ಕಾಣಿಕೆಯಾಗಿ ಕಳಿಸ್ಕೊಡ್ತೇನೆ ನಾನು. ಯಾರವರು? ಅವರೆಲ್ಲ ಇಸ್ರಾಯೇಲ್ರು. ಕಳಿಸಿಕೊಡ್ತೇನೆ ಅಂತ ಹೇಳಿದಾಗ ಮಹಾಯಾಜಕನು ಒಪ್ಪಂದಕ್ಕೆ ಒಪ್ಪಿಕೊಂಡು ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ 72 ಜನರನ್ನು ನೇಮಿಸ್ತಾನೆ.
ನೀವೇನು ಮಾಡಬೇಕಂತೇಳಿ ಮಹಾ ಪಂಡಿತರು ಅವರೆಲ್ಲ. ಆ ಪಂಡಿತರನ್ನ ನೇಮಿಸಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ನೇಮಿಸಿ ನೀವು ಧರ್ಮಶಾಸ್ತ್ರವನ್ನು, ಮೋಶೆ ಬರೆದಂಥ ಪಂಚಗ್ರಂಥಗಳಾದಂಥ ನ್ಯಾಯ ಪ್ರಮಾಣವನ್ನು ನೀವೇನು ಮಾಡಿರಿ, ಗ್ರೀಕಿಗೆ ಭಾಷಾಂತರ ಮಾಡಿರಿ ಅಂತ ಹೇಳಿದಾಗ 72 ಕೊಠಡಿಗಳಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡ್ತಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ. ಟ್ರಾನ್ಸ್ಲೇಷನ್ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂದರೆ 70 ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಆಗ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆ 70 ದಿನದಲ್ಲಿ ಭಾಷಾಂತರ ಮಾಡಿದ್ದಕ್ಕೆ ಗ್ರೀಕ್ ಭಾಷೆಯಲ್ಲಿ ಸೆಪ್ಟುಸೆಂಟ್ ಅಂತ ಹೇಳ್ತಾರೆ. ಸೆಪ್ಟುಸೆಂಟ್ ಅಂತ ಹೇಳಿದ್ರೆ ಅದರ ಅರ್ಥ 70 ಎಂಬುದಾಗಿ. ಮಿಕ್ರಾಂತ್ ಇದ್ದಿದ್ದು ತಾನಾಕ್ ಅಂತ ಆಯಿತು. ತಾನಾಕ್ ಅಂತ ಇದ್ದಿದ್ದು ಆ ನಂತರದಲ್ಲಿ ನಾವು ನೋಡುವಾಗ ಅದು ಸೆಪ್ಟುಸೆಂಟ್ ಅಂತ ಆಯಿತು. ಆ ನಂತರದಲ್ಲಿ ನಾವು ನೋಡಿದ್ದೇನಪ್ಪ ಅಂದರೆ, ಪೂರ್ಣ ಬೈಬಲ್ಗಳನ್ನು, ಪೂರ್ಣ ಪುಸ್ತಕಗಳು ಸೇರಿಸಿದಾಗ ಅದು ಬೈಬಲ್ ಎಂಬುದಾಗಿ ಮಾರ್ಪಟ್ಟು ಇಡೀ ಪ್ರಪಂಚಕ್ಕೆ ಬೈಬಲ್ ಎಂಬ ಪದದೊಟ್ಟಿಗೆ ಇವತ್ತು ನಡೀತಾ ಇದೆ. ಅವರವರ ದೇಶದಲ್ಲಿ ಅವರವರ ರೀತಿಯಲ್ಲಿ ಇಡಲ್ಪಟ್ಟಿದೆ. ಈಗ ನಮ್ಮ ದೇಶಕ್ಕೆ ಬಂದಾಗ ವೇದ ಅನ್ನುವಂಥ ಪದ ಜಾಸ್ತಿ ನಾವು ಉಪಯೋಗಿಸ್ತೇವೆ. ಯಾಕೆ ಉಪಯೋಗಿಸ್ತೀವಿ ಅಂದರೆ, ನಾವು ವೇದಗಳ ನೆರಳಿನಲ್ಲಿದ್ದವರು. ನಾವು 4 ವೇದಗಳನ್ನ ಕಲಿತೇವೆ. ನಮ್ಮ ದೇಶದಲ್ಲಿ ಹೆಚ್ಚು ವೇದಗಳಿರೋದ್ರಿಂದ ಆ ವೇದಗಳ ನೆರಳಲ್ಲಿ ನಾವಿರ್ತೇವೆ. ಆದರೆ ನಮ್ಮ ದೇಶದಲ್ಲಿ ಸತ್ಯ ವೇದ ಅನ್ನುವಂಥ ಪದ ಇದೆ. ಸತ್ಯ ಅನ್ನುವಂದ್ರೆ ಭೌತಿಕವಾಗಿ ಇರುವಂಥದ್ದು, ವೇದ ಅಂದರೆ ಜ್ಞಾನ, ತಿಳುವಳಿಕೆ ಅಥವಾ ತಿರುಳು ಎಂಬುದಾಗಿ ಅದರ ಅರ್ಥ. ಇದು ದೇವರ ವಾಕ್ಯಕ್ಕೆ ಕೊಡಲ್ಪಟ್ಟಂಥ ಹೆಸರಾಗಿರ್ತದೆ. ತುಂಬ ಸಂತೋಷ ಪ್ರಶ್ನೆ. ನೀವು ದೇವರ ವಾಕ್ಯ ಅಂದರೆ ಬೈಬಲ್ ಯಾವ ರೀತಿ ಹೆಸರು ಬಂತು ಎಂಬುದಾಗಿ, ಯಾಕೆ ಕೆಲವೆಲ್ಲ ಹೆಸರು ಹಿಡಿದಾಗ ನನಗೆ ವಿಚಾರ ಮಾಡಲಿಕ್ಕೆ ನನಗೂ ಕಷ್ಟ ಆಗ್ತದೆ. ಆದರೆ ಓಕೆ, ನಾನು ಅಂದರೆ ಮಿಕ್ರಾ, ತಾನಾಕ್, ಸೆಪ್ಟುಸೆಂಟ್, ನಂತರ ಬೈಬಲ್ ಎಂಬುದಾಗಿ ಈ ರೀತಿಯಾಗಿ ಒಂದು ದೇವರ ವಾಕ್ಯಕ್ಕೆ ಹೆಸರು ಬಂತು ಎಂಬುದಾಗಿ ನೀವು ಹೇಳಿದ್ರಿ. ತುಂಬ ಸಂತೋಷ ಅಷ್ಟೇ. ಈಗ ಸಮಯದ ಅಭಾವ ಇರೋದ್ರಿಂದ ಇದನ್ನು ಇಲ್ಲೇ ಮುಗಿಸ್ತೇವೆ ಅಷ್ಟೇ. ಮುಂದುವರಿಸುವ, ನಾವು ನೆಕ್ಸ್ಟ್ ಸಂಚಿಕೆ ಮುಂದುವರಿಸುವ. ಪ್ರಿಯ ವೀಕ್ಷಕರೇ, ಈ ಬೈಬಲ್ನ ಹಿಸ್ಟ್ರಿ ಈ ಒಂದು ಪ್ರಶ್ನೆ ಮೇಲೆಗೆ ನಾವು ಕಳೆದ 3 ಸಂಚಿಕೆಗಳಲ್ಲಿ ನಾವು ಕೇಳ್ತಾ ಬರ್ತಿದ್ದೇವೆ ಪ್ರಿಯರೇ. ಇಲ್ಲಿಗೆ ಮುಗಿಲಿಲ್ಲ, ಇದನ್ನು ಇನ್ನೂ ಮುಂದುವರಿಸಲಿಕ್ಕಿದ್ದೆ ಪ್ರಿಯರೇ. ಇನ್ನೂ ಅನೇಕ ಪ್ರಶ್ನೆಗಳಿವೆ ಬೈಬಲ್ ವಿಷಯದಲ್ಲಿ. ಯಾಕೆ ನಾವು ಇನ್ನೂ ಕೂಡ ಹಳೆ ಒಡಂಬಡಿಕೆ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಅಂದರೆ, ಇನ್ನೂ ಅನೇಕ ವಿಷಯಗಳು ಮಾತಾಡಲಿಕ್ಕಿದೆ. ಇಲ್ಲಿ ನಮಗೆ ಸಮಯದ ಅಭಾವ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲೇ ಮುಗಿಸ್ತೇವೆ. ಪ್ರಿಯ ವೀಕ್ಷಕರು, ಇದೊಂದು ನಿಮಗೆ ಆಶೀರ್ವಾದದಾಯಕವಾಗಿತ್ತು ನಾನು ನೆನೆಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ತಿರುಗೊಂದಾವರ್ತಿ ಇದೇ ಒಂದು ಹೆಡ್ಡಿಂಗ್ ಮೇಲೆ, ಇದೇ ಒಂದು ಪ್ರಶ್ನೆಯ ಮೇಲೆ ನಾವು ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.